Hello students, welcome back to Vignan Academy video number 3 of circular motion. Circular motion ಒಂದು ಸಪರೇಟ್ ಸೀರೀಸ್ ನ ಮಾಡ್ತಿದ್ವಿ. ಆ ಸೀರೀಸ್ ನಲ್ಲಿ ಇದು ಮೂರನೇ ವಿಡಿಯೋ ಆಗಿರುತ್ತೆ. ಮೊದಲ ಎರಡು ವಿಡಿಯೋನಲ್ಲಿ ಆಂಗ್ಯುಲರ್ ಸ್ಪೀಡ್ ಅಂದ್ರೆ ಏನು, ಆಂಗ್ಯುಲರ್ ಆಕ್ಸಲರೇಷನ್ ಅಂದ್ರೆ ಏನು, ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ ಯಾವ ರೀತಿ ಆಕ್ಸಲರೇಷನ್ಸ್ ಇರುತ್ತೆ. ಒಂದು ಆಂಗ್ಯುಲರ್ ಆಕ್ಸಲರೇಷನ್ ಇರುತ್ತೆ, ಆಮೇಲೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇರುತ್ತೆ, ಅದಾದ್ಮೇಲೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಇಷ್ಟನ್ನು ಡಿಸ್ಕಸ್ ಮಾಡಿದೀವಿ ವಿಡಿಯೋ ನಂಬರ್ 2 ನಲ್ಲಿ. ಸೊ ಈಗ ವಿಡಿಯೋ ನಂಬರ್ 3 ನಲ್ಲಿ ಡೈನಾಮಿಕ್ಸ್ ಆಫ್ ಸರ್ಕ್ಯುಲರ್ ಮೋಷನ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಅದರಲ್ಲೂ ದ ಕಾನ್ಸೆಪ್ಟ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ and centrifugal force. It is a kind of pseudo force, canonical pendulum, and the last we are going to study death well or rotor. ಇಷ್ಟು ಕಾನ್ಸೆಪ್ಟ್ಸ್ ನ ಈ ವಿಡಿಯೋ ನಲ್ಲಿ ಕವರ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ನೋಡಿ, ಲಾಸ್ಟ್ ವಿಡಿಯೋ ನಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ನ mv²/r ಅಂತ ತಗೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ನ v²/r ಅಂತ ತಗೊಳ್ಳಿ. ಸೊ ಅದೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. m ನ ಎಲಿಮಿನೇಟ್ ಮಾಡ್ಕೊಳ್ಳಿ, ಇನ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರಾ ಕರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಪೆನ್ನು ಪೇಪರ್ ನ ತೆಗೆರಿ, ನೋಟ್ಸ್ ನ ನೀವೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಸೊ ಲೆಟ್ us start our video. The first concept in our today's video is centripetal force. Centripetal force. Centripetal force. So ಇದು ಯಾವಾಗಿರತ್ತಪ್ಪ ಅಂದ್ರೆ whenever the particle is in circular motion. ಈ ಫೋರ್ಸ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಇರಬೇಕು ಆಗಿರುತ್ತೆ. ದಟ್ ಇಸ್ ಫಸ್ಟ್ ಕಂಡೀಷನ್. ಲೆಟ್ ಅಸ್ ಅಸ್ಯೂಮ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಏನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ದ ಮೋಷನ್ ಇನ್ ವಿಚ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಥವಾ ಸ್ಪೀಡ್ ರಿಮೈನ್ಸ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ಎಂಟೈರ್ ಮೋಷನ್ ಆಫ್ ಅ ಪಾರ್ಟಿಕಲ್. ಇಂತ ಮೋಷನ್ ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. UCM. ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಸೇಮ್, ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅಂತ ಮೋಷನ್ ನಾವು ಏನಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಈಗ ಪಾರ್ಟಿಕಲ್ ವೆಲಾಸಿಟಿ ಹೀಗಿತ್ತಿಲ್ಲಿ, ಹೌದಾ? ಈ ಡೈರೆಕ್ಷನ್ ಇನ್ಚೂರ್ ಮುಂದೆ ಹೋಗೋಷ್ಟೊತ್ತಿಗೆ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇತ್ತು. ಆ ಡೈರೆಕ್ಷನ್ ಚೇಂಜ್ ಆಗೋದಕ್ಕೆ ಒಂದು ಆಕ್ಸಲರೇಷನ್ ಬೇಕಿತ್ತು. ಅದನ್ನ ಕಂಪ್ಲೀಟ್ ಆಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದನ್ನೇ ನಾವು ಎಂತ ಕರೆದಿದ್ವಿ? ವಿ ಕಾಲ್ ದಟ್ ಆಸ್ ಅ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೊ ಒಂದು ಆಕ್ಸಲರೇಷನ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಇರುತ್ತೆ. ಅದನ್ನೇ ನಾವು ಎಂತ ಕರೆದ್ವಿ? ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಕರೆದ್ವಿ. ಇದು AC ಆಗಿರುತ್ತೆ. ಇಲ್ಲಿದ್ದಾಗ ಪಾರ್ಟಿಕಲ್ AC ಈ ಕಡೆಗೆ ಇರುತ್ತೆ. ಅಂಡ್ ಅಗೇನ್ ಇನ್ ದಿಸ್ ಡೈರೆಕ್ಷನ್ AC, ಇನ್ ದಿಸ್ ಡೈರೆಕ್ಷನ್ AC. ಸೊ AC ಗೆ ಈಕ್ವೇಶನ್ ಆಗಿರುತ್ತೆ, ಏನಾಗಿತ್ತು? v²/r, where r is the radius of the circular motion and v is the speed with which it is rotating. So uniform circular motion ಇದ್ರೆ v ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಏನಾದ್ರೂ ಚೇಂಜ್ ಆಗ್ತಾ ಇದ್ರೆ ಯಾವ ಪಾರ್ಟ್ ಅಲ್ಲಿ, ಯಾವ ಪೊಸಿಷನ್ ಅಲ್ಲಿ ನಮ್ಗೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಬೇಕೋ ಆ ಪೊಸಿಷನ್ ಅಲ್ಲಿ v ಏನಿರುತ್ತೆ ಅದನ್ನ ನೋಟ್ ಮಾಡ್ಕೊಂಡು ಈಕ್ವೇಶನ್ ಬರೀಬೇಕಾಗುತ್ತೆ. ಸೊ ದ ಡೈರೆಕ್ಷನ್ ಇಸ್ ಟುವರ್ಡ್ಸ್ ದ ಸೆಂಟರ್, ಟುವರ್ಡ್ಸ್ ದ ಸೆಂಟರ್ ಆಫ್ ಸರ್ಕಲ್. ಸೊ ಇದು ಬೇಕಾದ್ರೆ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬಹುದು. ವೆಕ್ಟರ್ ಫಾರ್ಮ್ ಅಲ್ಲಿ AC is equals to v²/r with minus r cap. r cap ಅಂದ್ರೆ ರೇಡಿಯಲ್ ವೆಕ್ಟರ್ ಆಗಿರುತ್ತೆ. ರೇಡಿಯಲ್ ವೆಕ್ಟರ್ ಈ ಕಡೆಗೆ ಇದ್ರೆ ಮೈನಸ್ r cap ಈ ಕಡೆಗೆ. ಸೊ ದಿಸ್ ಇಸ್ ಇನ್ ಅ ವೆಕ್ಟರ್ ಫಾರ್ಮ್. ನೋಡಿ, ಯಾವಾಗ ಒಂದು ಪಾರ್ಟಿಕಲ್ ಗೆ ಸೆಂಟರ್ ಆಕ್ಸಲರೇಷನ್ ಇರುತ್ತೋ ಅದಕ್ಕೊಂದು ಫೋರ್ಸ್ ಇರುತ್ತೆ ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ. ಸೊ ಇನ್ ದಿಸ್ ಕೇಸ್ ವಿ ಹ್ಯಾವ್ F is equals to ma. F is equals to ma, ma, mass into acceleration. So centripetal acceleration is equal to mass into centripetal force is equal to mass into centripetal acceleration. So FC is equals to m into AC. ಇದನ್ನೇ ನಾವೇನಂತ ಕರಿತೀವಿ? We call this as a centripetal force. Centripetal force. So centripetal force ಅನ್ನೋದು ಯಾವ್ದಾದ್ರು ಒಂದು ವೆರೈಟಿ ಫೋರ್ಸ್ ಇದೆಯಾ? ಇಲ್ಲ. ಯಾವ್ದಾದ್ರು ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ತರ ಬಿಹೇವ್ ಮಾಡುತ್ತೆ. ಎಕ್ಸಾಂಪಲ್ಸ್ ತಗೊಳ್ಳೋಣ, ಯು ವಿಲ್ ಕಮ್ ಟು ನೋ. ಸೊ ದಿಸ್ ಇಸ್ ದ ನೆಟ್ ಫೋರ್ಸ್ ರಿಕ್ವೈರ್ಡ್. ಸೊ ಈ ಫೋರ್ಸ್ ಇದ್ರೇನೆ ಪಾರ್ಟಿಕಲ್ ಮೇಲೆ, ಯಾವ್ದೊಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ಬೇಕು ಅಂದ್ರೆ ಇಷ್ಟು ಫೋರ್ಸ್ ಇದ್ರೇನೆ ಅದು ಸರ್ಕ್ಯುಲರ್ ಮೋಷನ್ ಆಗತ್ತೆ. ಇಲ್ಲ, ಅದು ಡಿವಿಯೇಟ್ ಆಗತ್ತೆ. ಇದನ್ನ ಬೇಕಾದ್ರೆ ಬೇರೆ ಈಕ್ವೇಶನ್ ಅಲ್ಲಿ ಬರೀಬಹುದು. FC is equals to m AC ಗೆ ಏನಂತ ಬರೀಬಹುದು? v²/r. ಸೊ ದಿಸ್ ಇಸ್ ದ ಈಕ್ವೇಶನ್ ಆಫ್ ದ ಸೆಂಟ್ರಿಪಿಟಲ್ ಫೋರ್ಸ್. ಇದು ಅಷ್ಟೇ ವೆಕ್ಟರ್ ಫಾರ್ಮ್ ಅಲ್ಲಿ ಬರದೆ FC is equals to minus mv²/r. r cap ಆಗಿರುತ್ತೆ. ಸೊ r cap ಯಾವ ಕಡೆಗೆ ಇರುತ್ತೆ? ಅದರ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಹಾಗಾದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ v ಕಾನ್ಸ್ಟೆಂಟ್ ಆಗಿರುತ್ತೆ,
Can you please tell me centripetal force kuda constant agirata? So answer is illa. It is variable. Even though magnitude is same irabahudu mv square by r, but direction keeps on changing. Hagagi it is not a constant. So only the magnitude remains constant. Direction keeps on changing. So this net force, this net force is required. Net force is required to keep the particle in circular motion. So istu namge force idrene adu circular motion agate, illa andre escape agbidutte, bere kade bere dari, bere halla dari ella idkondu hengandre hange hogi nugubidutte. So hagadre sir, centripetal force annodu yavadaro one type of force, like we have gravitational and ಮತ್ತೆ electrostatic, weak nuclear force, strong nuclear force, ಅದರ ಯಾವ್ದಾದ್ರು centripetal force ಇದೆಯಾ? ಇಲ್ಲ. ಆಲ್ರೆಡಿ ಅಲ್ಲಿ ಯಾವ್ದಾದ್ರು ಪಾರ್ಟಿಕಲ್, ಯಾವ್ದಾದ್ರು ಒಂದು ಫೋರ್ಸ್ ಎಕ್ಸಿಸ್ಟ್ ಆಗಿರತ್ತಾ, that behaves as a centripetal force. So let us see some properties on this one. ಇದನ್ನ ನೋಟ್ ಮಾಡ್ಕೊಳ್ಳಿ. So we will see there is no specific force called centripetal force. There is no specific force called centripetal force. ಯಾವ್ದಾದ್ರು ಒಂದು ಫೋರ್ಸ್ ಎಕ್ಸಿಸ್ಟ್ ಆಗಿರುತ್ತೆ, ಯಾವ್ದಾದ್ರು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂದ್ರೆ ಅಲ್ಲಿ ಆಲ್ರೆಡಿ ಒಂದು ಫೋರ್ಸ್ ಇರುತ್ತೆ. ಆ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ತರ ಬಿಹೇವ್ ಮಾಡುತ್ತೆ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ force acts as a centripetal force. For example ತಗೊಳ್ಳೋಣ. ಎಕ್ಸಾಂಪಲ್ ನೀವು ಕೆಮಿಸ್ಟ್ರಿಯಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ. ಸೊ ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತು ಎಲೆಕ್ಟ್ರಾನ್ ತಿರುಗ್ತಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಕೇಸ್. ಸೊ ಡೌನ್ ಸೈಡ್, ಐ ಮೀನ್ ಇನ್ಸೈಡ್ ನ್ಯೂಕ್ಲಿಯಸ್ ಇರುತ್ತೆ ಪ್ಲಸ್ ZE ಚಾರ್ಜ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಇಲ್ಲಿ ಸುತ್ತಿದೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎಲೆಕ್ಟ್ರಾನ್. ಇವೆರಡರ ನಡುವೆ ಎಂತ ಫೋರ್ಸ್ ಇರುತ್ತೆ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ. ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಸೊ ಈಗ ದ electrostatic force between these two, that acts as a centripetal force. Centripetal force ಅಂದ್ರೆ ಅದನ್ನ ಸಪರೇಟ್ ಫೋರ್ಸ್ ಅಲ್ಲ, ಆಲ್ರೆಡಿ ಅಲ್ಲಿ ಯಾವುದೋ ಒಂದು ಇರುತ್ತೆ, ಅದು ಸೆಂಟ್ರಿಪಿಟಲ್, ಐ ಮೀನ್ ಇಲ್ಲಿ ಯಾವುದೋ ಒಂದು ಫೋರ್ಸ್ ಇದೆ, ಅದು ಸೆಂಟ್ರಿಪಿಟಲ್ ಫೋರ್ಸ್ ತರ ಆಕ್ಟ್ ಮಾಡುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು F centripetal. So F electrostatic force second PUC ಅಲ್ಲಿ ನೀವೇ ಸ್ಟಡಿ ಮಾಡ್ತೀವಿ. ಸೊ 1/4πε0 Q1 Q2 divided by R square. So that is equals to F centripetal force. Electrostatic force ಇಷ್ಟ ಆಗಿರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸೆಕೆಂಡ್ PUC ಅಲ್ಲಿ ಸಪರೇಟ್ ಚಾಪ್ಟರ್ ಇದೆ, ಅಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. So this is the case of the centripetal force in case of the atom. ಅದೇ ನಾವು ಇನ್ನೊಂದು ಎಕ್ಸಾಂಪಲ್ ತಗೋಣ. So let us consider ಒಂದು ಮಾಸ್ ನ ಕನ್ಸಿಡರ್ ಮಾಡೋಣ. ಸೊ ಒಂದು ಕಲ್ಲನ್ನ ಒಂದು ಹಗ್ಗಾಗೆ ಕಟ್ಬಿಟ್ಟು ಗಿರ್ರ 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 ಅಂತ ತಿರುಗಿಸ್ತಾ ಇರ್ತೀವಿ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಮೂವಿಂಗ್ ಇನ್ ಗಿರ್ರ 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 ಸರ್ಕ್ಯುಲರ್ ಮೋಷನ್. ಸೊ ಯಾವಾಗ ಈ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆಯೋ, ಅದು ಸರ್ಕ್ಯುಲರ್ ಮೋಷನ್ ಇರ್ಬೇಕಾದ್ರೆ ಯಾವ್ದೋ ಒಂದು ಫೋರ್ಸ್ ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಬಿಹೇವ್ ಮಾಡಬೇಕು. ಆ ಫೋರ್ಸ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಟೆನ್ಷನ್. ಇನ್ ದಿಸ್ ಕೇಸ್ tension behaves as a centripetal force. Tension is equals to mv square divided by r ಆಗಿರುತ್ತೆ. ಸೊ therefore ಯಾವುದೋ ಒಂದು ಫೋರ್ಸ್ ಇರಲೇಬೇಕು. ಬೇಕಾದ್ರೆ ಸನ್ ಮತ್ತೆ ಸೋಲಾರ್ ಸಿಸ್ಟಮ್ ನ ತಗೊಳ್ಳಿ. ಸೊ ಸೆಂಟರ್ ಅಲ್ಲಿ ಸನ್ ಇರ್ತಾನೆ, SON ಸನ್ ಅಲ್ಲ, SUN ಸನ್. ಅದರ ಆಚೆ ಕಡೆ ಎಲ್ಲೋ ಒಂದ್ ಕಡೆ ಪ್ಲಾನೆಟ್ಸ್ ರೆವಾಲ್ವ್ ಆಗ್ತಿರುತ್ತೆ. ಆಕ್ಚುಲಿ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ. ಲೆಟ್ ಅಸ್ ಕನ್ಸಿಡರ್ ಸರ್ಕ್ಯುಲರ್ ಆರ್ಬಿಟ್ ಈಗ ಸದ್ಯಕ್ಕೆ. ಸೊ ಈಗ ಇಲ್ಲಿಗೂ ಸೆಂಟ್ರಿಪಿಟಲ್ ಫೋರ್ಸ್ ಬೇಕಲ್ಲ, ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಯಾರು ಪ್ರೊವೈಡ್ ಮಾಡ್ತಾರಪ್ಪ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಅರ್ತ್. So I hope you understood. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. So let us see the next one is centrifugal force. ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ನು 1 2 3 4 1 2 3 4 ಒಂದು ಮಾತಲ್ಲೇ 100 ಹೇಳಲಿ, ಇದ್ದು ಬಿಡ್ತೀಯ ಈ ತೋಳಲಿ. ಓ ಡಾರ್ಲಿಂಗ್ ನಿನ್ನ ನೋಡಲು ಇರುವ 2 ಕಣ್ಣು ಸಾಲದು. ನೆಕ್ಸ್ಟ್ ಟಾಪಿಕ್ ಸೆಂಟ್ರಿಫ್ಯೂಗಲ್ ಫೋರ್ಸ್.
ಫೋರ್ಸ್. ಸರ್ ಇದೇನಿದು ಹೊಸದಾಗಿದೆ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಇದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಸೂಡೋ ಫೋರ್ಸ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರ್ಬೇಕು. ಸೊ ನೀವು ಏನಾದ್ರೂ ಇಂಟ್ರೆಸ್ಟ್ ಇದೆ ಲಾಸ್ ಆಫ್ ಮೋಷನ್ ಹೋಗಿ ಅಲ್ಲೊಂದು ಸಪರೇಟ್ ವಿಡಿಯೋನ ಮಾಡಿದೀನಿ. ಐ ಥಿಂಕ್ ವಿಡಿಯೋ ನಂಬರ್ 4 or 5 ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಒಂದು ಸಪರೇಟ್ ವಿಡಿಯೋನ ಮಾಡಿದೀನಿ. ಸುಳ್ಳು ಫೋರ್ಸ್, ಕಪಟ ಫೋರ್ಸ್. ಹಾಗಾಗಿ ಇದನ್ನ ಸೂಡೋ ಫೋರ್ಸ್, ಇಟ್ ಈಸ್ ಎ ಕೈಂಡ್ ಆಫ್ ಸೂಡೋ ಫೋರ್ಸ್. ಸೂಡೋ ಫೋರ್ಸ್ ಆಕ್ಚುಲಿ ಅಲ್ಲಿರಲ್ಲ, ಬಟ್ ನಾನ್ ಇನರ್ಷಿಯಲ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಪಾರ್ಟಿಕಲ್ಗೆ ಒಂದು ಎಕ್ಸ್ಟ್ರಾ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಎಂತ ಕರಿದ್ವಿ, ಸೂಡೋ ಫೋರ್ಸ್ ಅಂತ ಕರೆದಿದ್ವಿ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ಆ ಚಾಪ್ಟರ್ ನಲ್ಲಿ, ಲಾಸ್ ಆಫ್ ಮೋಷನ್ ಚಾಪ್ಟರ್ ಡಿಸ್ಕಸ್ ಮಾಡುವಾಗ. ಸೊ ಯಾವ್ದಾದ್ರು ಒಂದು ಪಾರ್ಟಿಕಲ್ ಹ್ಯಾಂಗ್ ಮಾಡಿದೀವಿ ಅಂದ್ರೆ ಈ ಪೂರ್ತಿ ಕಾರ್ ಮುಂದೆ ಆಕ್ಸಲರೇಷನ್ ಎ ಆಗ್ತಿದ್ರೆ, ಇದರ ಮಾಸ್ ಏನಾದ್ರು ಎಂ ಆಗಿದ್ರೆ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್, ನಾಟ್ ಸೆಂಟ್ರಿಫ್ಯೂಗಲ್, ಸೂಡೋ ಫೋರ್ಸ್. ಸೂಡೋ ಫೋರ್ಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗ್ತಿತ್ತು, ಅದೆಷ್ಟಿತ್ತು, ಎಂ ಎ ಇತ್ತು. ಆಕ್ಸಲರೇಷನ್ ಯಾವ್ದಾದ್ರು ಒಂದು ಪಾರ್ಟಿಕಲ್ ರೈಟ್ ಸೈಡ್ ಗೆ ಆಕ್ಸಲರೇಷನ್ ಆಗ್ತಿದೆ ಅಂದ್ರೆ ಅದ್ರ ಮೇಲೆ ಲೆಫ್ಟ್ ಸೈಡ್ ಗೆ ಒಂದು ಸೂಡೋ ಫೋರ್ಸ್, ಸುಳ್ಳು ಫೋರ್ಸ್, ಫಾಲ್ಸ್ ಫೋರ್ಸ್, ಕಪಟ ಫೋರ್ಸ್ ಆಕ್ಟ್ ಆಗ್ತಾ ಇದ್ದು. ಅದನ್ನೇ ನಾವು ಎಂತ ಕರೆದಿದ್ವಿ, ಸೂಡೋ ಫೋರ್ಸ್ ಅಂತ ಕರೆದಿದ್ವಿ, ಒಂದು ಫಾಲ್ಸ್ ಫೋರ್ಸ್, ದಟ್ ಈಸ್ ಈಕ್ವಲ್ಸ್ ಟು ಎಂ ಎ. ಸೊ ಈಗ ಬನ್ನಿ, ಯಾವ್ದೋ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆಗ್ತಿದೆ. ಲೆಟ್ ಅಸ್ ಕನ್ಸಿಡರ್ ಒಂದು ಕಲ್ಲನ್ನ ಒಂದು ಸ್ಟೋನ್ ಗೆ ಕಟ್ ಆಗ್ಬಿಟ್ಟು ಗಿರ್ರ 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 ಅಂತ ತಿರುಗಿಸ್ತಿದ್ವಿ. ಅದೇನ್ ಮಾಡ್ತಾ ಇದೆ, ತನ್ನ ಪಾಡಿಗೆ ಸರ್ಕ್ಯುಲರ್ ಮೋಷನ್ ರೊಟೇಟ್ ಆಗ್ತಿದೆ. ಬೆಟರ್, ಸರ್ಕಲ್ ಬಂತು. ರೊಟೇಟ್ ಆಗ್ತಿರ್ಬೇಕಾದ್ರೆ ಅಫ್ಕೋರ್ಸ್ ಸೆಂಟರ್ ಕಡೆಗೆ ಏನಿರುತ್ತೆ, ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇರುತ್ತೆ. ಸೆಂಟ್ರಿಪಿಟಲ್ ಇದು ಸೆಂಟರ್, ಇದು ರೌಂಡ್ ನೋಡಿತಾ ಇದ್ರೆ ಏನಿರುತ್ತೆ, ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇರುತ್ತೆ. ಎಷ್ಟಿರುತ್ತೆ ಅದು, v² ಡಿವೈಡೆಡ್ ಬೈ r. ಐ ಆಮ್ ಅಸ್ಯೂಮಿಂಗ್ ದಿಸ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಅನ್ಕೊಳ್ಳಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಎಷ್ಟಿರುತ್ತೆ, v² ಬೈ r. ಸೊ ಈಗ ಈ ಪಾರ್ಟಿಕಲ್ ಮೇಲೆ ನಾವೇನಾದ್ರು ಕೂತ್ಕೊಂಡು ನೋಡಿದ್ರೆ, let us assume observer is on the particle ಮೇಲೆ ಕೂತಿದ್ದಾನೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಅದು ನಾನ್ ಇನರ್ಷಿಯಲ್ ಫ್ರೇಮ್, ಅದು ಆಕ್ಸಲರೇಟ್ ಆಗ್ತಿದೆ. ಯಾವುದೇ ಒಂದು ಪಾರ್ಟಿಕಲ್ ಆಕ್ಸಲರೇಟ್ ಆಗ್ತಿದೆ ಅಂದ್ರೆ ಅದ್ರ ಮೇಲೆ ಒಂದು ಸುಳ್ಳು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಸೂಡೋ ಫೋರ್ಸ್ ಅಂತ ಕರೆದಿದ್ವಿ. ಆ ಸೂಡೋ ಫೋರ್ಸ್ ಈ ಕೇಸ್ ನಲ್ಲಿ ಅದನ್ನೇ ನಾವೇನಂತ ಕರ್ತಿದ್ವಿ, ಸೂಡೋ ಫೋರ್ಸ್ ಇನ್ ದಿಸ್ ಕೇಸ್ ಇಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಆಕ್ಸಲರೇಷನ್ ಈ ಕಡೆಗಿದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆ ಕಡೆಗಿರುತ್ತೆ, ಅಂಡ್ ಇಟ್ ಈಸ್ ದ ಟೈಪ್ ಆಫ್ ಅ ಸೂಡೋ ಫೋರ್ಸ್. ಇಟ್ ಈಸ್ ಎಫ್ centrifugal force, that is equals to mv² divided by r, to be specifically along the direction of the radial vector. F centrifugal force is equals to mv² divided by r into r cap. ನೋಡಿ ಡೈರೆಕ್ಷನ್ ಚೇಂಜ್ ಆಗಿದೆ, ಅದು ಎಷ್ಟಿರುತ್ತೋ ಅದು ಅಷ್ಟೇ ಇರುತ್ತೆ, ಬಟ್ ಓನ್ಲಿ ಥಿಂಗ್ ಇಸ್ ಡೈರೆಕ್ಷನ್ ಇಸ್ ಚೇಂಜಿಂಗ್. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಲೆಫ್ಟ್ ಸೈಡ್ ಗಿದೆ, ಇದು ರೈಟ್ ಸೈಡ್ ಇರುತ್ತೆ. ಸೊ ಹಾಗಾದ್ರೆ ಆರ್ ದೇ ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್, ಇವೆರಡು ಜೋಡಿ ಫೋರ್ಸಸ್. ಸೊ ಆರ್ ದೇ ಆಕ್ಷನ್, ಆರ್ ಕ್ವಶನ್ ಇಸ್ ಆರ್ centripetal force and F centrifugal are action and reaction force. Answer is no. ಅವೆರಡು ಆಕ್ಷನ್ ರಿಯಾಕ್ಷನ್ ಫೋರ್ಸಸ್ ಅಲ್ಲ. ಒಂದು ರಿಯಲ್ ಫೋರ್ಸ್ ಆಗಿರುತ್ತೆ, ಇನ್ನೊಂದು ಸುಳ್ಳು ಫೋರ್ಸ್, ಸೂಡೋ ಫೋರ್ಸ್ ಆಗಿರುತ್ತೆ. ಈ ಕಡೆಗೆ ಎಕ್ಸಿಸ್ಟ್ ಆಗ್ತದಂತೆ ಯಾವುದು, ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅದು ರಿಯಲ್ ಫೋರ್ಸ್ ಆಗಿರುತ್ತೆ, ಇದು ಸೂಡೋ ಫೋರ್ಸ್ ಆಗಿರುತ್ತೆ. ಸೂಡೋ ಫೋರ್ಸ್. ನೀವ್ ಯಾವಾಗ್ಲಾದ್ರೂ ರಂಗಲ್ರಾಟಲ್ಲಿ ಕೂತ್ರೆ ಅಥವಾ ಯಾವ್ದಾದ್ರು ಈಗ ತಿರುಗ್ತಿರತ್ತಲ್ಲ ಎಕ್ಸಿಬಿಷನ್ ಅಲ್ಲಿ, ಅದ್ರಲ್ಲಿ ಕೂತ್ರೆ ಯಾವ್ದೋ ಒಂದು ಫೋರ್ಸ್ ನಿಮ್ಗೆ ಆಚೆಗೆ ಎಳೆಯೋ ತರ ಕಾಣಿಸ್ತಿರತ್ತೆ. have ನೋಟಿಸ್ ಸರ್ಕ್ಯುಲರ್ ಮೋಷನ್ ಹೋಗುವಾಗ, ಸೊ ಇಫ್ ಫೀಲ್ ಲೈಕ್ ಯು ಆರ್ ಗೋಯಿಂಗ್ ಆತರ ಹೋಗೋ ತರ ಅನ್ಸ್ತಿರತ್ತೆ. ಇಂಥ ಮೋಷನ್ ನಾವ್ ಎಂತ ಕರಿತಿದ್ವಿ, ವಿ ಕಾಲ್ ದಿಸ್ ಆಸ್ ಅ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇನ್ ದಿಸ್ ಕೇಸ್. ಡನ್. ಸೊ ಡೈರೆಕ್ಷನ್ ಬೇಕಾದ್ರೆ ಇದನ್ನ ಅಲಾಂಗ್ ದ, ಇಟ್ ಈಸ್ ಅಲಾಂಗ್ ದ ರೇಡಿಯಲ್ ವೆಕ್ಟರ್, ಅಲಾಂಗ್ ದ ರೇಡಿಯಲ್ ವೆಕ್ಟರ್. ಯಾ, ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು erase in 3 2 1 done. ಆಯ್ತಾ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಇಕ್ವೇಶನ್ ಇದೆ ಬೇಕಾದ್ರೆ. ಸೊ ವಿ ಹ್ಯಾವ್ v is equals to r omega. ಸೊ v ಸ್ಕ್ವೇರ್ ಜಾಗದಲ್ಲಿ r ಸ್ಕ್ವೇರ್ omega ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡೋಣ. m r ಸ್ಕ್ವೇರ್ omega ಸ್ಕ್ವೇರ್ ಡಿವೈಡೆಡ್ ಬೈ r ಕ್ಯಾನ್ಸಲ್ ಆಗುತ್ತೆ. m r omega ಸ್ಕ್ವೇರ್ is another equation for centrifugal force. ಸೆಂಟ್ರಿಪಿಟಲ್ಗೂ ಅಷ್ಟೇ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಆಪೋಸಿಟ್ ಅಲ್ಲಿ ಇರುತ್ತೆ. ಸೊ ಬಟ್ ದೇ ಆರ್ ನಾಟ್ ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ಅದು ಯಾವಾಗ್ಲೂ ಆಕ್ಷನ್ ರಿಯಾಕ್ಷನ್ ಪೇರ್ ಆಗಿರಲ್ಲ. ದ ಒನ್ ಇಸ್ ರಿಯಲ್ ಫೋರ್ಸ್. ಇದೆಂತ ಫೋರ್ಸ್, ಇದು ರಿಯಲ್ ಫೋರ್ಸ್, ಅಂಡ್ ದಿಸ್ ಇಸ್ ಸೂಡೋ ಫೋರ್ಸ್.
Note ಮಾಡ್ಕೊಳ್ಳಿ. We'll go to a question. We'll go to the next topic, that is canonical pendulum. ಆಯ್ತಾ? I'm going to erase. 3, 2, 1, dun dana dun dun dana kara dun dun dana kara dun dana kara dun dana kara dun dana kara dun dun dun. Yeah. ಆಯ್ತು. Next is canonical pendulum. ಇದು ಯಾವುದು ಸರ್? ಸಿಂಪಲ್ ಪೆಂಡುಲಮ್ ಕೇಳಿದ್ವಿ. ಕಾಂಪ್ಲೆಂಟ್ ಅಂತದ್ದು ಕಾಂಪೌಂಡ್ ಪೆಂಡುಲಮ್ ಕೇಳಿದ್ವಿ. ಕ್ಯಾನೋನಿಕಲ್ ಪೆಂಡುಲಮ್. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದಟ್. ಸೊ ಕ್ಯಾನೋನಿಕಲ್ ಪೆಂಡುಲಮ್. ಕ್ಯಾನೋನಿಕಲ್ ಪೆಂಡುಲಮ್. ಸೊ ನಾರ್ಮಲ್ ಆಗಿ ನೀವು ಲ್ಯಾಬ್ ಅಲ್ಲಿ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ ಯಾವ ತರ ಇರ್ತಪ್ಪ ಅಂದ್ರೆ, ಒಂದು ಹಗ್ಗನ ಕಟ್ಟಾಕಿರ್ತೀರಿ, ಒಂದು ಮಾಸ್ ನ ಅಟ್ಯಾಚ್ ಮಾಡಿರ್ತೀವಿ. ಸುಮ್ನೆ ಈ ಕಡೆ ಎಳೆದ್ ಬಿಟ್ರೆ ಟಿಂಗ್ 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 ಟಿಂಗ್. ಅರೆ ಗಡಿಯಾರಕ್ಕೆ ಒಂದು ಸೌಟ್ ತರ ತಗ್ಲಾಕಿರ್ತಾರಲ್ಲ, ನೋಡಿದ್ರೆ ಯಾವ್ದಾದ್ರು ಹಳೆ ಕಾಲದ ಗಡಿಯಾರಕ್ಕೆ ಒಂದ್ ಸೌಟ್ ತಗೊಳಕಿರ್ತಾರೆ. ಯಾವ್ದಾರು ರವಿಚಂದ್ರನ್ ಮೂವಿಯಲ್ಲಿ ಕಿಚನ್ ಅಲ್ಲಿ ಇಟ್ಟಿರ್ತಾರೆ. ಸೊ ಗಡಿಯಾರದ ಪೆಂಡುಲಮ್ ತಗೊಂಡ್ಬಿಟ್ಟು ಕೊಡ್ತಾರೆ. ಇದು ಗಡಿಯಾರ ಅಲ್ಲ, ಗಡಿಯಾರ ತರಾನೇ ಅಂತ ಹೇಳ್ಬಿಟ್ಟು ಆ ಸೌಟ್ ನ ಕೊಡ್ತಾರೆ. ಸೊ ಅಂತದ ಒಂದು ಸೌಟ್ ಏನಾಗುತ್ತೆ? ಸಿಂಪಲ್ ಪೆಂಡುಲಮ್ ಆಗತ್ತೆ. ಇಲ್ಲಿ ಕೆನಾನಿಕಲ್ ಪೆಂಡುಲಮ್ ಏನಪ್ಪಾ ಅಂದ್ರೆ, ಸೇಮ್ ಅದೇ ತರ ಒಂದು ಮಾಸ್ ನ ತಗೊಳ್ಳೋಣ. ಒಂದು ಮಾಸ್ ನ ಒಂದು ಹಗ್ಗಗೆ ಕಟ್ಟಾಕೋಣ. ಲೆಟ್ ಅಸ್ ಅಸ್ಯೂಮ್ ಎ ಮಾಸ್ ಇಸ್ ಟೈಡ್. ಸೊ ಆಸಿಲೇಟ್ ಮಾಡೋ ಬದಲು ಇದನ್ನ ಏನ್ ಮಾಡೋಣ, ಈ ತರ ರೌಂಡ್ ಹಾಕೋತರ, ಅರೆ ಈ ತರ ಮೂವ್ ಮಾಡೋಣ. ಅರೆ ಸಾಂಬಾರ್ ತಿರ್ಸಿದಂಗೆ ತಿರ್ಸಿದ್ರೆ ಇಲ್ಲಿಂದ ಇದೇನಾಗತ್ತೆ, ಇಟ್ ಎಕ್ಸಿಕ್ಯೂಟ್ಸ್ ಸರ್ಕ್ಯುಲರ್ ಮೋಷನ್ ಲೈಕ್ ದಿಸ್. ಸೊ ಈ ತರ ಎಕ್ಸಿಕ್ಯೂಟ್ ಆದ್ರೆ ಅದನ್ನ ನಾವೆಂತ ಕರಿತೀವಿ? ಕೆನಾನಿಕಲ್ ಪೆಂಡುಲಮ್. ಕೆನಾನಿಕಲ್ ಪೆಂಡುಲಮ್. ದಿಸ್ ಎಕ್ಸಿಕ್ಯೂಟ್ಸ್. ನೋಡಿ ಇದು ಈ ತರ ಸರ್ಕಲ್ ಆಗ್ತಿರತ್ತೆ. ಇನ್ಸ್ಟೆಡ್ ಆಫ್ ಮೂವಿಂಗ್ ಲೈಕ್ ದಿಸ್ ಲೆಫ್ಟ್ ಟು ರೈಟ್ ಹೋಗೋ ಬದಲು ಮುಂದೆಗೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ. ಇಂಥ ಪೆಂಡುಲಮ್ ನ ನಾವೆಂತ ಕರಿತೀವಿ? ಕೆನಾನಿಕಲ್ ಪೆಂಡುಲಮ್ ಅಂತ ಕರಿತೀವಿ. ಲೆಟ್ ಅಸ್ ಅಸ್ಯೂಮ್ ದ ಮಾಸ್ ಇಸ್ m and this angle is theta. It is executing circular motion. ಈ ತರ ಸರ್ಕ್ಯುಲರ್ ಮೋಷನ್ ಡಿಂಗ್ 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 ಈ ತರ ಸರ್ಕ್ಯುಲರ್ ಮೋಷನ್ ಆಗ್ತಿದೆ by making an angle theta. ಈಗ ಇದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಿದೆಯಪ್ಪ ಅಂದ್ರೆ, let us see. One force is downward mg force ಆಕ್ಟ್ ಆಗ್ತಾ ಇದೆ. ಇನ್ನೊಂದು ಟೆನ್ಷನ್ ಇನ್ ದ ಸ್ಟ್ರಿಂಗ್ ಆಕ್ಟ್ ಆಗ್ತಾ ಇದೆ. ಅಫ್ ಕೋರ್ಸ್ ಇದು ಕೂಡ ಸರ್ಕ್ಯುಲರ್ ಮೋಷನ್ ಅಲ್ಲೇ ಇದೆ. ಸರ್ಕ್ಯುಲರ್ ಮೋಷನ್ ಇದ್ರೆ ಅದಕ್ಕೊಂದು ಸೆಂಟ್ರಿಪಿಟಲ್ ಫೋರ್ಸ್. ಇಲ್ಲಿ ಯಾರು ಕೊಡ್ತಾರೆ? ಟೆನ್ಷನ್ ಅಲ್ಲ. ಈ ಕೇಸ್ ನಲ್ಲಿ ಟೆನ್ಷನ್ ಕೊಡಲ್ಲ, ಬೇರೆ ಯಾವ್ದು ಕೊಡುತ್ತೆ. ಲೆಟ್ ಅಸ್ ಸಿ. ಇದನ್ನ ವೆಕ್ಟರ್ ಡಯಾಗ್ರಾಮ್ ರೀತಿ ನೋಡಿ. ಸೊ ಈ ಕಡೆಗೆ ಟೆನ್ಷನ್ ಇದೆ. ಸೊ ಇಲ್ಲೊಂದು ಲೈನ್ ನ ಡ್ರಾ ಮಾಡಿದ್ರೆ, ಇಫ್ ಯು ಡ್ರಾ ದ ಲೈನ್, ಈ ಆಂಗಲ್ ಏನಾಗಿರುತ್ತೆ? ಟೀಟಾ. ಅರೆ ಝೆಡ್ ಇದೆಯಲ್ಲ, ಆಲ್ಟರ್ನೇಟ್ ಆಂಗಲ್ ಟೀಟಾ ಇರುತ್ತೆ. ಸೊ ಈ ಆಂಗಲ್ ಟೀಟಾ ಅಂತ ಕರಿತೀವಿ. ಸೊ ದೆನ್ ಡೌನ್ ಸೈಡ್ ಏನಿದೆ? mg ಇದೆ. ಸೆಂಟ್ರಿಪಿಟಲ್ ಫೋರ್ಸ್ ಯಾವ ಕಡೆಗೆ ಇರುತ್ತೆ? ಈ ಕಡೆ ಇರುತ್ತೆ. ದಿಸ್ ವಿಲ್ ಬಿ ಸೆಂಟ್ರಿಪಿಟಲ್ ಫೋರ್ಸ್. ಇದನ್ನ ರೆಸಾಲ್ವ್ ಮಾಡ್ತೀನಿ ನೋಡಿ. ರೆಸಾಲ್ವ್ ಮಾಡಿದ್ರೆ ಈ ಕಡೆಗೆ ಏನ್ ಬರುತ್ತೆ? ಟಿ ಕಾಸ್ ಟೀಟಾ ಅಂಡ್ ಲೆಫ್ಟ್ ಸೈಡ್ ಏನ್ ಬರುತ್ತೆ? ಟಿ ಸೈನ್ ಟೀಟಾ. ಸೊ ಇದನ್ನ ರಿಮೂವ್ ಮಾಡಿ ಕಿತ್ಬಿಟ್ಟು ಎಸ್ ಆಗ್ಬೇಡ. ಎಸ್ ಅಣ್ಣ ಟಿ ನ ರೆಸಾಲ್ವ್ ಮಾಡ್ಕೊಂಡು ಟಿ ಕಾಸ್ ಟೀಟಾ ಟಿ ಸೈನ್ ಟೀಟಾ ಬರ್ದಿದ್ದೀನಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೋಡಿ, ಈ ಕಡೆಗೆ ಯಾವ್ದಾದ್ರು ಒಂದು ಫೋರ್ಸ್ ಇರಬೇಕು. ಸರ್ಕ್ಯುಲರ್ ಮೋಷನ್ ಆಗ್ಬೇಕಾದ್ರೆ ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಒಂದು ಫೋರ್ಸ್ ಇರಬೇಕು. ಅದು ಸೆಂಟ್ರಿಪಿಟಲ್ ಫೋರ್ಸ್ ತರ ಆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಸೆಂಟ್ರಿಪಿಟಲ್ ಫೋರ್ಸ್. ಇನ್ ದಿಸ್ ಕೇಸ್ ದ ಸೆಂಟ್ರಿಪಿಟಲ್ ಫೋರ್ಸ್ ಎಫ್ ಸಿ ಇಸ್ ಈಕ್ವಲ್ಸ್ ಟು ಟಿ ಸೈನ್ ಟೀಟಾ. ಅಥವಾ ಎಫ್ ಸಿ ಅಂದ್ರೆ ಏನಪ್ಪ? ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸಚ್ ದಟ್ ಇಟ್ ಸ್ಪೀಡ್ ಇಸ್ ವಿ. ಇದರ ಸ್ಪೀಡ್ ವಿ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಏನಾಗುತ್ತೆ? mv ಸ್ಕ್ವೇರ್ ಡಿವೈಡೆಡ್ ಬೈ r, ವೇರ್ r ಇಸ್ ದ ರೇಡಿಯಸ್. ನೋಡಿ ಇದು ರೇಡಿಯಸ್ ಆಗತ್ತೆ, ಇದು ರೇಡಿಯಸ್ ಆಗತ್ತೆ, ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್. ಇದಲ್ಲ, ಇದು ಲೆಂತ್ ಆಫ್ ದ ಪೆಂಡುಲಮ್ ಎಲ್ ಅಂತ ಅನ್ಕೊಂಡ್ರೆ ಈ ಕೇಸ್ ನಲ್ಲಿ ಇದು ರೇಡಿಯಸ್ ಆಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಬೇಕಾದ್ರೆ ರೆಸಾಲ್ವ್ ಮಾಡ್ಕೋಬಹುದು. ಎಲ್ ಕಾಸ್ ಥೀಟಾ ಎಲ್ ಸೈನ್ ಥೀಟಾ. ಇಲ್ಲಿ r ಇಸ್ ಈಕ್ವಲ್ ಟು ಎಲ್ ಸೈನ್ ಥೀಟಾ. ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂತೀನಿ, ಅದು ಬೇರೆ ಆಗಿರುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಟಿ ಸೈನ್ ಥೀಟಾ ಅಂಡ್ ವಿ ಹ್ಯಾವ್ ಅನದರ್ ಈಕ್ವೇಶನ್. ನೋಡಿ, ವರ್ಟಿಕಲ್ ಫೋರ್ಸಸ್ ಬ್ಯಾಲೆನ್ಸ್ ಆಗಿರ್ಬೇಕಾದ್ರೆ mg ಶುಡ್ ಬಿ ಈಕ್ವಲ್ಸ್ ಟು ಟಿ ಸೈನ್ ಥೀಟಾ. ಸೊ ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀವಿ. ಸೊ 1 ಮತ್ತೆ 2 ನ ಡಿವೈಡ್ ಮಾಡಿದ್ರೆ, ಸಾರಿ ಇಲ್ಲೇನೋ ಮಾಡಿದ್ರೆ, ಇದು ಕಾಸ್ ಥೀಟಾ, cos of theta, t sin theta divided by t cos theta, t cancel ಆಗುತ್ತೆ. tan theta is equals to m damar v square divided by rg. In other words, speed of the pendulum is square root of rg tan theta. The speed of the particle in circular motion is v is equals to rg tan theta. Note ಮಾಡ್ಕೊಳ್ಳಿ. And one more thing, let us find omega. ಈ equation ಇಂದ omega ಅನ್ನು ಕೂಡ find out ಮಾಡೋಣ. v is equals to r omega. Omega is equals to v by r. That is equals to v ಗೆ ವ್ಯಾಲ್ಯೂ ಏನಿದೆ? square root of rg tan theta divided by r.
omega is equals to r na root r ಅಂತ ಬರೀಬಹುದು. ನ್ಯೂಮರೇಟರ್ ಒಂದು ಕ್ಯಾನ್ಸಲ್ ಆಗುತ್ತೆ. You are going to get under square root of g tan theta divided by r ಬರುತ್ತೆ. Under square root of g tan theta divided by r. So this is the omega of the canonical pendulum. What is the time period of the canonical pendulum? So time period. In time period ಅಂದ್ರೆ the time taken for one complete rotation. ಒಂದು ರೋಯ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೋ ಅದನ್ನೇ ನಾವು ಅಂತ ಕರೆದ್ವಿ ಟೈಮ್ ಪೀರಿಯಡ್ ಅಂತ ಕರೆದ್ವಿ. ಸೊ ಒಮೆಗಾ ಇಸ್ ಈಕ್ವಲ್ಸ್ ಟು 2πf ರಿಲೇಷನ್ ಇದೆ. ಸೊ ಒಮೆಗಾ ಇಸ್ ಈಕ್ವಲ್ಸ್ ಟು 2πf ಅಥವಾ ಒಮೆಗಾ ಇಸ್ ಈಕ್ವಲ್ಸ್ ಟು 2π by ಕ್ಯಾಪಿಟಲ್ ಟಿ ಅಂತ ಬರೀಬಹುದಾ? ಸೊ ಹಾಗಾದ್ರೆ 2π divided by capital T is equals to under square root of g tan theta divided by r. So this is the equation for 2π by capital T. ಹಾಗಾದ್ರೆ capital T ಗೆ equation ಏನಾಗುತ್ತೆ? 2π under square root of r divided by g tan theta. So it's the equation for time period of a canonical pendulum. Note ಮಾಡ್ಕೊಳ್ಳಿ. We will solve a problem based on this one. So ಇದರ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಏನಂತೆ ಕ್ವಶನ್ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಏನಂತಾರೆ? ಬೇಕಾಗಿಲ್ಲ ಈಗ. ಕಮಿಂಗ್ ಬ್ಯಾಕ್ ಆಯ್ತಾಯ್ತು. ನೋಟ್ ಮಾಡ್ಕೋಬೇಕಿದ್ರೆ ಬ್ಯಾಕ್ ಹೋಗಿ ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಯಾರಾದ್ರೂ ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ. ಕಂಟಿನ್ಯೂಸ್ ಒಂದು 5 minutes ಯಾವುದು ಆಂಗ್ಲ ಭಾಷಾದ ಪದಗಳನ್ನ ಉಪಯೋಗಿಸದೆ ಮಾತಾಡಿ. ಟ್ರೈ ಮಾಡಿ ಒಂದ್ಸತಿ. ಒಂದು ಕೂಡ ಯೂಸ್ ಮಾಡ್ಬೋದು. ಸೊ ನಾನೇ ಯೂಸ್ ಮಾಡ್ಬಿಟ್ಟೆ ಯೂಸ್ ಅನ್ನೋದು. ಒಂದು ಪದವನ್ನು ಕೂಡ ಆಂಗ್ಲ ಭಾಷೆ ಉಪಯೋಗಿಸದೆ ಬರೀ ನಮ್ಮ ಕನ್ನಡ ಭಾಷೆಯಲ್ಲಿ ಅಚ್ಚ ಕನ್ನಡದ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಪ್ರಯತ್ನಿಸಿ. ಸೊ ಒಂದು 5 ನಿಮಿಷ. ಇಟ್ಸ್ ಅ ಚಾಲೆಂಜ್. ಕಮಿಂಗ್ ಬ್ಯಾಕ್. ಸೊ ಫೈಂಡ್ ದ ಕ್ವಶನ್. ಇದ್ರ ಮೇಲೆ ಕ್ವಶನ್ ನ ಕೊಡ್ತೀನಿ. ಫೈಂಡ್ ದ ಒಮೆಗಾ ಆಫ್ canonical pendulum for which it makes an angle of 30 degree as shown in the figure. 30 degree as shown in the figure. Also find the tension in the string. So given figure diagram na kortini. So this is the canonical pendulum and the length of the canonical pendulum is L is equals to 1 meter and I want it to make ಎಷ್ಟು angle make ಮಾಡಬೇಕದು. So it should be 30 degree ಇರಬೇಕು and this is executing uniform circular motion. So actually ನೋಡಿ ಏನಾಗ್ತಿದೆ ಅಂದ್ರೆ, ಸೊ ಈ ದಾರನ ಹೀಗೆ ತಿರುಗಿಸ್ತಾ ಇದ್ರೆ ಸೌಟ್ ತಿರುಗಿಸ್ದಂಗೆ, ಅದೇ ಸಾಂಬಾರ್ ತಿರುಗಿಸ್ತೀವಲ್ಲ ಉಪ್ಪು ಹಾಕ್ಬಿಟ್ಟು ಈ ತರ ತಿರುಗಿಸಿದ್ರೆ ಅದೇ canonical pendulum. ಆ ತಿರುಗಿಸೋ ಸ್ಪೀಡ್ ನ ಜಾಸ್ತಿ ಮಾಡ್ತಾ ಹೋದಂಗೆ ಇದು ಆಂಗಲ್ ಇನ್ಕ್ರೀಸ್ ಆಗ್ತಾ ಇರತ್ತೆ. ಅಂದ್ರೆ ಜಾಸ್ತಿ ಸ್ಪೀಡ್ ಅಲ್ಲಿ ತಿರುಗಿಸ್ಬಿಟ್ರೆ ಇದು ಹೀಗೆ ಮೇಲೆ ಹೋಗ್ಬಿಡತ್ತೆ. ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇದು ಕರೆಕ್ಟ್ ಆಗಿ 30 ಆಂಗಲ್ ಸ್ವಲ್ಪ ಜಾಸ್ತಿ ಮಾಡ್ತಾ ಚೆಕ್ ಮಾಡ್ಕೊಳ್ಳಿ. ಯಾವ ಸ್ಪೀಡ್ ಇದ್ದಾಗ, ಯಾವ ಆಂಗುಲರ್ ವೆಲಾಸಿಟಿ ಇದ್ದಾಗ, ಒಮೆಗಾ ಇದ್ದಾಗ ಇದು 30 ಡಿಗ್ರಿ ಇರುತ್ತೆ. ಆ ಸಿಚುವೇಶನ್ ಅಲ್ಲಿ ಟೆನ್ಷನ್ ಏನಿರುತ್ತೆ ಅಂತ ಕೇಳ್ತೀರಾ. ಟಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಬೇಕಾದ್ರೆ ಮಾಸ್ ಇಸ್ L is equals to 1 meter. L is equals to 1 meter ಕೊಟ್ಟಿದ್ದೀನಿ. ದಟ್ಸ್ ಇಟ್. ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಡ್ತೀನಿ. ಸೊ ಲೆಟ್ ಅಸ್ ಸಿ. ಸೊ ಈಗ ಇದನ್ನ ರೆಸಾಲ್ವ್ ಮಾಡ್ತೀನಿ. ನೋಡಿ ಟೆನ್ಷನ್ ಈ ಕಡೆಗಿರುತ್ತಾ, ಟೆನ್ಷನ್ ಟಿ ಅಂಡ್ ಈ ಆಂಗಲ್ 30 ಡಿಗ್ರಿ ಆಗಿದ್ರೆ ಈ ಆಂಗಲ್ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ನ ಇಲ್ಲೊಂದು ವರ್ಟಿಕಲ್ ನ ಡ್ರಾ ಮಾಡಿದ್ರೆ ಇದು ಕೂಡ 30 ಆಗಿರುತ್ತೆ. ಲೆಟ್ ಮಿ ಡ್ರಾ ದಟ್ ಒನ್. ಸೊ 30 ಡಿಗ್ರಿ. ಸೊ ಅಂಡ್ ಡೌನ್ ಸೈಡ್ mg ಫೋರ್ಸ್ ಇದೆ. ಟಿ ನ ರೆಸಾಲ್ವ್ ಮಾಡಿದ್ರೆ ಟಿ ಕಾಸ್ ಥೀಟಾ ಬರುತ್ತೆ ಅಂಡ್ ಟಿ ಸೈನ್ ಥೀಟಾ ಬರುತ್ತೆ. ಸೊ ಲೆಟ್ ಮಿ ರೆಸಾಲ್ವ್. ಟಿ ಕಾಸ್ ಥೀಟಾ ಡೌನ್ ಸೈಡ್ ಈ ಕಡೆಗೆ ಟಿ ಸೈನ್ ಥೀಟಾ sin 30 ಥೀಟಾ ಬದಲು 30 ಹಾಕ್ತೀನಿ ಡೈರೆಕ್ಟ್ ಆಗಿ ಅಂಡ್ ಡೌನ್ ಸೈಡ್ mg ಫೋರ್ಸ್ ಇದೆ. ಸೊ ಟಿ ಕಾಸ್ ಥೀಟಾ ಇಸ್ ಬ್ಯಾಲೆನ್ಸ್ಡ್ ಬೈ ಟಿ ಕಾಸ್ ಥೀಟಾ ಇಸ್ cos 30 is balanced by mg. ಅದೇ ತರ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? t sin 30 should be equal to centripetal force. t sin 30 should be equals to centripetal force mv square divided by r ಅಥವಾ mr omega square. ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂತೀನಿ. ನಂಗೆ ಬೇಕಾಗಿರೋದು ಒಮೆಗಾ ಆಗಿರೋದ್ರಿಂದ ಸೊ ಒಮೆಗಾ ಹಾಗೆ ಯೂಸ್ ಮಾಡ್ಕೊಂತೀನಿ. ಸೊ ಲೆಟ್ us divide 2 by 1. t sin 30 divided by
t cos 30 is equals to mm. ಒಬ್ರನ್ನೊಬ್ರು ಸಾಯಿಸ್ಕೊಂತಾರೆ, tt ಕೂಡ ಒಬ್ರನ್ನೊಬ್ರು ಸಾಯಿಸ್ಕೊಂತಾರೆ. So ಎತ್ತು ಬಿಡೋಣ, r omega square divided by g. So now my question is, what is the value of radius of the circular motion? ಇಲ್ಲಿ ರೇಡಿಯಸ್ ಏನಾಗಿರುತ್ತೆ, ಇದು ತಾನೇ ರೇಡಿಯಸ್. ಎಷ್ಟಿರುತ್ತೆ ಅದು ಯಾರಿಗ ಗೊತ್ತು ಅಂತ ಹೇಳ್ಬೇಡಿ. ಸೊ ಇದು 30 ಇದ್ರೆ ಈ ಆಂಗಲ್ ಎಷ್ಟಿರುತ್ತೆ, 60 ಇರುತ್ತೆ. ಇದು ಲೆಂತ್, ಈ ಲೆಂತ್ 1 ಮೀಟರ್ ಆದ್ರೆ ಅದರ ಕಾಂಪೋನೆಂಟ್ ತಾನೆ ಈ ರೇಡಿಯಸ್. ಈ ಕಡೆ ಕಾಂಪೋನೆಂಟ್ ಏನಿದೆ, ಗಬ್ಬೆಗ್ರೋಯ್ತಾ ಅಲ್ಲಿ, ಇದು 60 ಡಿಗ್ರಿ ಇದ್ರೆ ಇದು ಲೆಂತ್ 1 ಮೀಟರ್ ಇದೆ. ಅದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದೆ, ಅದೇ ತಾನೇ ರೇಡಿಯಸ್. r is equals to l into cos 60. l cos 60, r is equals to 1 into cos 60 is in cos 60. Cos 60, cos 60, 1 by 2 na? 1 by 2. Am I right? 1 by 2. So what we are going to get is, yeah, let us solve. R value substitute ಮಾಡೋಣ. ಇದೇನಿದು sin 30 by cos 30 is tan 30 is equals to R value is 1 by 2 omega square divided by g. So tan 30 is 1 by root 3. 1 divided by root 3. 1 divided by root 3. In other words, omega square is equals to 2g divided by root 3. 2g divided by root 3. Correct ಆಗಿ ಮಾಡ್ತಿದ್ದೀನಾ ಎಲ್ಲಾದರೂ ಡಮಾರ್ ಅಂತ? Am I doing right? Yes? Yeah, correct ಆಗಿದೆ. Nothing to worry. So this is equals to 20 divided by root 3 ಆಗಿರುತ್ತೆ. Omega is equals to under root of 20 divided by root 3. So this will be radian per second. Omega is measured in radian per second. So ಮತ್ತಿನ್ನೇನು ಕೇಳಿದ್ರೆ, tension in the string. So tension in the string ಬೇಕಾದ್ರೆ mass ಬೇಕಾಗತ್ತೆ. So tension is equals to mg divided by cos 30. Tension T is equals to mass value ಕೊಟ್ಟಿಲ್ಲ, 10 divided by cos 30 is root 3 divided by 2. Numerator ಹೋಗುತ್ತೆ. T is equals to m into 20 divided by root 3 Newton will be the answer. M value ಏನ್ ಕೊಡ್ತಾರೋ ಅದಕ್ಕೆ substitute ಮಾಡ್ಕೊಳ್ಳಿ, you'll get the answer. Done? Note ಮಾಡ್ಕೊಳ್ಳಿ. So ಈಗ ಇನ್ನೊಂದು ಕಾನ್ಸೆಪ್ಟ್ question is, what should be the ಆಕ್ಚುಲಿ ಈ ಎಕ್ಸಾಂಪಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ಈ ತರ ಒಂದು ಈವೆಂಟ್ ನ ಗೇಮ್ ನ ಆಡಿರ್ತೀರಿ, ಅದರ ಬೇಸ್ ಮೇಲೆ ಒಂದು ಕ್ವಶನ್ ನ ತಗೊಳ್ತಾ ಇದ್ದೀನಿ. ವಾಟ್ ಶುಡ್ ಬಿ ದ ಫ್ರೀಕ್ವೆನ್ಸಿ ಆಫ್ rotation in given operators shown so that chord makes an angle 45 degree with respect to vertical given mass of the object is 5 kg and g acceleration due to gravity is 10 meter per second square. G value ಕೊಟ್ಟಿದ್ದಾರೆ, mass value ಕೊಟ್ಟಿದ್ದಾರೆ. So the operators are like this. So ಈ ತರ ಒಂದು ಪೋಲ್ ಇದೆ, ಆ ಪೋಲ್ ಗೆ ಒಂದು ರೈಟ್ ಹ್ಯಾಂಡ್ ಗೆ ಎಲ್ ಆಂಗಲ್ ನ ಕನೆಕ್ಟ್ ಮಾಡಿ, ಈ ಕಡೆ ಒಂದು ರಾಡ್ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಸಿಂಪಲ್ ಪೆಂಡುಲಮ್ ತರ ಒಂದು ಆಬ್ಜೆಕ್ಟ್ ಇದೆ. ಅದೇ ನೀವು ಎಕ್ಸಿಬಿಷನ್ ಗೆ ಹೋದಾಗ ಅದು ತಿರುಗ್ತಾ ಇರ್ತಾರ, ರಂಗುಲಾಟನ ಏನು ಅಂತಾರಲ್ಲ, ಆ ಕುದುರೆಗಳ ಮೇಲೆ ಮಕ್ಕಳನ್ನ ಕೂರಿಸ್ಬಿಟ್ಟು ತಿರುಗಿಸ್ತಾರೆ, ನೋಡಿದ್ರೆ. ಸೊ ಒಂದ್ ಕುದುರೆ ಹ್ಯಾಂಗ್ ಆಗಿರುತ್ತೆ, ಆ ಕುದುರೆ ಮೇಲೆ ಕೂತ್ಕೊಂಡಿರ್ತಾರೆ. ಸೊ ತಿರುಗ್ತಾ ಏನಾಗತ್ತೆ, ಹೀಗೆ ನಾರ್ಮಲ್ ಆಗಿರ್ತಕ್ಕಂಥ ಇದು ಒಂಚೂರು ಎಲಿವೇಟ್ ಆಗದೆ, ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅವೇ ಫ್ರಮ್ ದ ಸರ್ಕ್ಯುಲರ್ ಮೋಷನ್. ಸೊ ಈಗ ಹೀಗಿರ್ಬೇಕಾಗಿರ್ತಕ್ಕಂಥ ಮಾಸು, ಸೊ ದಟ್ ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಫ್ ಎಷ್ಟು ಕೊಟ್ಟಿದ್ದಾರೆ, 45 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ದ 45 ಡಿಗ್ರಿ. ಸೊ 45 ಡಿಗ್ರಿ ಆಂಗಲ್ ರೊಟೇಟ್ ಆಗ್ಬೇಕಾದ್ರೆ, 45 ಆಂಗಲ್ ಇನ್ಕ್ಲೈನ್ ಮಾಡ್ಬೇಕಾದ್ರೆ ವಾಟ್ ಶುಡ್ ಬಿ ದ ಆಂಗುಲರ್ ವೆಲಾಸಿಟಿ. ಸೊ ಇದು ಆಕ್ಸಿಸ್ ಇಲ್ಲಿದೆ, ಇಲ್ಲಿ ರೊಟೇಟ್ ಆಗ್ತಿಲ್ಲ, ಇಲ್ಲಿ ರೊಟೇಟ್ ಆಗ್ತಿಲ್ಲ, ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿದೆ, ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿದ್ದು ಇದನ್ನ ರೊಟೇಟ್ ಮಾಡ್ತಿದ್ದಾರೆ. ಸೊ ಲೈಕ್ ಮಕ್ಕಳು ಕುದುರೆ ಮೇಲೆ ಕೂತಿರ್ತಾರೆ, ಆ ಕುದುರೆ ಅಲ್ಲೆಲ್ಲೋ ಸುತ್ತಿರುತ್ತೆ, ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿದೆ, ಆ ಕುದುರೆ ಮಕ್ಕಳ ಸಮೇತ ಅಲ್ಲೆಲ್ಲೋ ಸುತ್ತಿರುತ್ತೆ, ಅದು 45 ಡಿಗ್ರಿ ಮಾಡ್ತಿದೆ. ಸೊ ವಾಟ್ ಶುಡ್ ಬಿ ದ ಆಂಗಲ್, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, a is equals to 0.2 meter and the length of the pendulum is √2 meter. ಸೊ ಎಷ್ಟು ಡೇಟಾನ ಕೊಟ್ಟಿದ್ದಾರೆ,
find the value of omega such that the chord makes an angle 45 degree with respect to the vertical. Also find tension. Also find tension in the rope. Tension in rope. In rope. So ಇಲ್ಲಿ ಟೆನ್ಷನ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಈ ಕ್ವಶನ್ ಅಲ್ಲಿ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನೋಡಿ. ಈ ಸಿಚುವೇಶನ್ ಅಲ್ಲಿ ವಾಟ್ ಇಸ್ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಮೋಷನ್? ಇಸ್ ದಿಸ್ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಮೋಷನ್? ನೋ. ಸೊ ಇದೇನಾಗ್ತದೆ, ಹೀಗ್ ಬಂದು ಈ ತರ ರೊಟೇಟ್ ಆಗ್ತಾ ಇದೆ. ಸೊ ದೆನ್ ದ ರೇಡಿಯಸ್ ವಿಲ್ ಬಿ ಲೈಕ್ ದಿಸ್. ಈ ತರ ಸರ್ಕ್ಯುಲರ್ ಮೋಷನ್ ಆಗ್ತಿರತ್ತೆ. ಇನ್ನು ದೊಡ್ಡದಾಗಿದೆ ಈ ಕಡೆ. ಸೊ ದಿಸ್ ಇಸ್ ದ ಸರ್ಕ್ಯುಲರ್ ಮೋಷನ್. ಇನ್ನು ಹೀಗ್ ಬಂದು ಈ ತರ ರೊಟೇಟ್ ಆಗ್ತಾ ಇದೆ. ಇದರ ರೇಡಿಯಸ್ ಏನಾಗಿರತ್ತೆ? ಇದಾಗಿರತ್ತೆ. ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್ ಅಂಡ್ R is equals to ಈ ಡಿಸ್ಟೆನ್ಸ್ ಏನಿದೆ ಅದ್ರ ಜೊತೆಗೆ ಇದು ಕೂಡ ಆಡ್ ಮಾಡಬೇಕಾಗುತ್ತೆ. ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಮೋಷನ್ ಇಸ್ A. ಈ ಡಿಸ್ಟೆನ್ಸ್ A ಇದೆ ಪ್ಲಸ್ ಈ ಡಿಸ್ಟೆನ್ಸ್ ಏನಿದೆ ನೋಡಿ, ಇದು L ಆದಾಗ ಇದೇನಾಗುತ್ತೆ? L cos 45. A ಪ್ಲಸ್ L cos of 45. A ವ್ಯಾಲ್ಯೂ ಕೊಟ್ಟಿದ್ದಾರೆ 0.2 ಪ್ಲಸ್ L ವ್ಯಾಲ್ಯೂ ಕೊಟ್ಟಿದ್ದಾರೆ √2 ಅಂಡ್ cos 45 is 1/√2. ಸೊ ಫೈನಲ್ ಆಗಿ √2 ಕ್ಯಾನ್ಸಲ್ ಆಗಿ R is equals to 1.2 meter. The radius of the circular motion in this situation, ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? 1.2 ಮೀಟರ್ ದೂರದಲ್ಲಿ ಇದು ಸಿಗ್ತಾ ಇದೆ. ಸೊ ಲೈಕ್ ಎಕ್ಸಿಬಿಷನ್ ಟಾಯ್. ಸೊ ನೀವು ಎಕ್ಸಿಬಿಷನ್ ಅಲ್ಲಿ ಒಂದು ಅದೇನು ಹೆಸರೇ ಗೊತ್ತಾಗ್ತಿಲ್ಲ. ಸೊ ಕಮಿಂಗ್ ಬ್ಯಾಕ್, ಈಗ ಇಲ್ಲಿ ಕೇಳ್ತಿರೋದೇನಪ್ಪಾ ಅಂದ್ರೆ ನೋಡಿ, ಇಲ್ಲಿ ನಾರ್ಮಲ್ ಆಗಿ ನಿಧಾನ ತಿರುಗಿಸ್ತಿದ್ರೆ ಈ ಆಂಗಲ್ ಸ್ವಲ್ಪ ಇರುತ್ತೆ. ಇನ್ ಸ್ವಲ್ಪ ಒಮೆಗಾನ ಜಾಸ್ತಿ ಮಾಡಿದ್ರೆ ಇನ್ ಸ್ವಲ್ಪ ಟಿಲ್ಟ್ ಆಗತ್ತೆ. ಸೊ ಈ ಒಮೆಗಾ ಎಷ್ಟಿದ್ರೆ ಅಥವಾ ಈ ಫ್ರೀಕ್ವೆನ್ಸಿ ನಂಬರ್ ಆಫ್ ರೆವಲ್ಯೂಷನ್ಸ್ ಪರ್ ಸೆಕೆಂಡ್ ಎಷ್ಟಿದ್ರೆ ಈ ಆಂಗಲ್ 45 ಡಿಗ್ರಿ ಇರುತ್ತೆ ಅಂತ ಕೇಳ್ತಿದೆ. ಸೊ ಈಗ ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತದೆ? ಒಂದು ಟೆನ್ಷನ್ ಇದೆ, ಇನ್ನೊಂದು ಡೌನ್ ಸೈಡ್ mg ಇದೆ. ಸೊ ದಿಸ್ ಇಸ್ ದ ಫೋರ್ಸ್. ಈಗ ಈ ಆಂಗಲ್ ಎಷ್ಟಿರುತ್ತೆ? 45 ಡಿಗ್ರಿ ಇರುತ್ತೆ. ಇದು 45 ಇದ್ರೆ ಇದು ಕೂಡ 45 ಇರ್ಬೇಕಾ? ಸೊ ಹಾಗಾದ್ರೆ ಈ ಕಾಂಪೋನೆಂಟ್ ಏನಿರುತ್ತೆ? t/√2 ಅರೆ t cos 45. ಇದೇನಿರುತ್ತೆ? t sin5 t/√2 ಇರುತ್ತೆ. ಸೊ ಇದನ್ನ ತೆಗೆದ್ಬಿಡೋಣ. ಸೊ ಲೆಟ್ ಅಸ್ ರಿಮೂವ್ ದಿಸ್ ಒನ್. ಈ ಕಾಂಪೋನೆಂಟ್ ನ ತೆಗೆದ್ಬಿಟ್ರೆ ಇನ್ನ ಬ್ಯಾಲೆನ್ಸಿಂಗ್ ಬರೆಯೋಣ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ನ ಯಾರು ಪ್ರೊವೈಡ್ ಮಾಡ್ತಾರೆ? ಇವ್ರು ಪ್ರೊವೈಡ್ ಮಾಡ್ತಾರೆ. ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದಿಸ್ ಕಾಂಪೋನೆಂಟ್. ಸೊ ದೇರ್ಫೋರ್ t/√2 is equals to centripetal force mr omega square. mv²/r ಯೂಸ್ ಮಾಡಬಹುದು. ನಮಗೆ ಒಮೆಗಾ f ಬೇಕಾಗಿರೋದ್ರಿಂದ ಒಮೆಗಾ ಟರ್ಮ್ಸ್ ಅಲ್ಲಿ ಬರೀತಾ ಇದ್ದೀನಿ. ಸೊ ಬಿಕಾಸ್ ಒಮೆಗಾ ಇಸ್ ಈಕ್ವಲ್ ಟು 2πf ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಈ ಫೋರ್ಸ್ ನ ವೆಯ್ಟ್ ನ ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ? t/√2 ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಹಾಗಾಗಿ t/√2 is equals to mass into acceleration due to gravity. ಸೊ ಈಗ ಏನ್ ಮಾಡೋಣ? equation 1 divided by 2 ಮಾಡೋಣ. ಸೊ equation 1, this is equation 1 and this is equation 2. So 2 divided by √2, 2 divided by √2 cancel ಆಗುತ್ತೆ. 1/1 is equals to mass as damar r omega square divided by g. In other words, omega is equals to under root of g divided by r. So this is the omega value, g value 10 ಕೊಟ್ಟಿದ್ದಾರೆ, r value, the radius of the circular motion is 1.2 meter. Omega is equals to under root of 10 divided by 1.2 radian per second square. So answer ಎಷ್ಟು ಬರುತ್ತೋ ಗೊತ್ತಿಲ್ಲ, ಅಲ್ಲಿ ಆಪ್ಷನ್ಸ್ ನೋಡಿ ಪಿಕ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ತರ ನಮ್ಗೆ ಏನ್ ಬೇಕು? ಇನ್ನೇನ್ ಕೇಳ್ತೀರಾ? ಫ್ರೀಕ್ವೆನ್ಸಿ ಕೇಳಿರೋದು. ಆಕ್ಚುಲಿ ಒಮೆಗಾ ಅಲ್ಲ, ಫ್ರೀಕ್ವೆನ್ಸಿ. ಸೊ ಒಮೆಗಾ is equals to 2πf. That is equals to under root of square root of 1.2. So therefore f is equals to 1/2 pi under square root of 10 divided by 1.2. So this should be the frequency. ಇಷ್ಟು ಫ್ರೀಕ್ವೆನ್ಸಿ ಇದ್ರೆ ಈ ಆಬ್ಜೆಕ್ಟ್ ಏನಾದ್ರೂ ಇಷ್ಟು ಫ್ರೀಕ್ವೆನ್ಸಿ ಪರ್ ಸೆಕೆಂಡ್ ಗೆ ಇಷ್ಟು ರೊಟೇಷನ್ ಹಾಕಿದ್ರೆ ಈ ಆಂಗಲ್ ಎಷ್ಟಿರುತ್ತೆ? 45 ಡಿಗ್ರಿ ಇರುತ್ತೆ. ಇದಕ್ಕಿಂತ ಜಾಸ್ತಿ ಇದ್ರೆ ಆಂಗಲ್ 45 ಗಿಂತ ಮೇಲೆ ಇರುತ್ತೆ. ಇದಕ್ಕಿಂತ ಕಮ್ಮಿ ರೊಟೇಷನ್ ಇದ್ರೆ ನಂಬರ್ ಆಫ್ ರೊಟೇಷನ್ಸ್ ಏನಾಗುತ್ತೆ? ಆಂಗಲ್ 45 ಗಿಂತ ಕಮ್ಮಿ ಇರುತ್ತೆ. ಸೊ ಇನ್ನೇನ್ ಕೇಳಿದಾರೆ ಈ ಕ್ವಶನ್ ಅಲ್ಲಿ? ಟೆನ್ಷನ್ ಇನ್ ದ string. So what we do is ಇದನ್ನ ಯೂಸ್ ಮಾಡ್ಕೊಂತೇನೆ. t/√2, t divided by √2 is equals to m into g. t is equals to √2 into m value ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ, g value 10 ಕೊಟ್ಟಿದ್ದಾರೆ. So this is 10 5 is 50. √2 Newton is the tension in the given string. That's it. Done. ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಹೆಸರು ಮೋಷನ್ ಆಫ್ ಪಾರ್ಟಿಕಲ್ ಇನ್ಸೈಡ್ ದ ಸ್ಮೂತ್ ಕೋನ್. ಡನ್. ನೋಟ್ ಮಾಡ್ಕೊಳ್ಳಿ, ನಾ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಚಿಕ್ಕ ಬುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತಾ ಇತ್ತು. ಫಸ್ಟ್ ನೀವು ಓಡಿ ಸರ್ ಸಿಲೆಬಸ್ ತಗೊಂಡು, ಯಾಕೋ ಲೇಟ್ ಆಗ್ತಾ ಇದೆ. ಕನ್ನಡ ಡೋಂಟ್ ವರಿ, ವಿ ವಿಲ್ ಸಾಲ್ವ್.
We will do the videos on full syllabus. Purti syllabus mado jawabdari nandu. Make sure you watch the required video. So next one is motion of particle. Next topic, motion of particle inside a smooth cone. Smooth cone. So happy birthday cone nodidra? Happy birthday to you. Tale mele idtaralla, ನೀವು ಇಡ್ತಿರಲ್ಲ ಆ ಟೋಪಿ ಅಲ್ಲ, ಹ್ಯಾಪಿ ಬರ್ಡೇ ಟೋಪಿ. ಸೊ ಆ ಹ್ಯಾಪಿ ಬರ್ಡೇ ಟೋಪಿನ ತಗೊಂತೀನಿ, ಅದನ್ನ ಉಲ್ಟಾ ಇಡ್ತೀನಿ, ಐಸ್ ಕ್ರೀಮ್ ಕೋನ್ ತರ, ಮೇಲ್ಗಡೆಗೆ ಸರ್ಕ್ಯುಲರ್ ಪೋರ್ಷನ್, ಡೌನ್ ಸೈಡ್ ಈ ತರ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಹ್ಯಾಪಿ ಬರ್ಡೇ ಕೋನ್. Happy birthday to you. Okay, so coming back, such that it is making an angle theta. ಈ angle theta ಕೊಟ್ಟಿದ್ದೀನಿ. Now ಈಗ ಒಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಅದರ ಮಾಸ್ ಎಷ್ಟಿದೆ? m ಇದೆ. ಅಲ್ಲೇ ಇರುತ್ತೆ, ಅದು ಸಾಯಿ ಅಂತ ಡೌನ್ ಸೈಡ್ ಬಂದ್ಬಿಡುತ್ತೆ. ಮತ್ತೇನ್ ಮಾಡ್ಬೇಕು? ಅರೆ ಅದ್ರ ಒಳಗಡೆ ಒಂದು ಯಾವ್ದಾದ್ರು ಒಂದು ಅದೇನದು ಗೋಲಿನ ಹಾಕಿ ಈ ತರ ಗೆಲ ಗೆರ 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 ತಿಳಿಸ್ತಿದ್ರೆ ಅದೇನ್ ಮಾಡ್ತಿರತ್ತೆ? ಅಲ್ಲೇ ಸರ್ಕ್ಯುಲರ್ ಮೋಷನ್ ಆಗ್ತಿರತ್ತೆ. ಲೆಟ್ ಅಸ್ ಅಸ್ಯೂಮ್ this particle is making a circular motion. Circular motion. And the circular motion, uniform circular motion inside the smooth vertical cone. Friction illa, killa friction illa. ಈಗ ಸದ್ಯಕ್ಕಿಲ್ಲ, ಮುಂದೆ ಬರುತ್ತೆ, ಹಾಗೆ ನೋಡ್ತಾ ಇದೆ ನೋಡಿ. ಒಂದು ಪಾರ್ಟಿಕಲ್ ನ ಫ್ಲಾಟ್ ಸರ್ಫೇಸ್ ಮೇಲೆ ಇಟ್ರೆ, ನೆಲದ ಮೇಲೆ ಇಟ್ರೆ ನಾರ್ಮಲ್ ಏನಾಗಿರತ್ತೆ? n ಈ ಕಡೆಗಿರತ್ತೆ. ಇಲ್ಲೊಂದು ಡಾಟೆಡ್ ಲೈನ್ ಬರ್ತೀನಿ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಡಾಟೆಡ್ ಲೈನ್ ಅಂಡ್ ನಾರ್ಮಲ್? 0. ಸೊ ಈಗ ಇದನ್ನ ಒಂಚೂರು ಎಲಿವೇಟ್ ಮಾಡ್ತೀನಿ, ಈ ತರ ಎಲಿವೇಟ್ ಮಾಡ್ತೀನಿ. ಸೊ ಇದನ್ನ ಟೀಟಾ ಆಂಗಲ್ ಎಲಿವೇಟ್ ಮಾಡಿದ್ರೆ ಈ ಆಬ್ಜೆಕ್ಟ್ ಈ ತರ ಇರ್ಬೇಕಾಗಿರ್ತಕ್ಕಂಥ ನಾರ್ಮಲ್ ಅಷ್ಟೇ ಆಂಗಲ್ ಟೀಟಾ ಆಂಗಲ್ ಅಲ್ಲಿ ಚೇಂಜ್ ಆಗತ್ತೆ. ಇದು ಟೀಟಾ ರೈಸ್ ಆದ್ರೆ ಆಂಗಲ್ ಟೀಟಾ ಡಿವಿಯೇಟ್ ಆಗತ್ತೆ. ಸೊ ಹಾಗಾದ್ರೆ ಈಗಿರ್ಬೇಕಾಗಿರ್ತಕ್ಕಂಥ ನಾರ್ಮಲ್ ಈಗ ಬಂದಿದೆ, ಈ ಆಂಗಲ್ ಏನಿರ್ಬೇಕು? ಟೀಟಾ ಇರ್ಬೇಕು. ದಿಸ್ ಇಸ್ ಅ ಆಂಗಲ್. ಈಗ ಇದನ್ನ ಡಯಾಗ್ರಾಮ್ ನ ಇಲ್ಲಿ ಬರೀತೀನಿ ನೋಡಿ. ಸೊ ಐ ರೈಟ್ ದ ಡಯಾಗ್ರಾಮ್ ಹಿಯರ್. ದ ಮಾಸ್ ಆಫ್ ದ ಪಾರ್ಟಿಕಲ್, ಒಂದು ಡೌನ್ ಸೈಡ್ ವೆಯ್ಟ್ ಡೌನ್ ಸೈಡ್ ಆಗ್ತಾ ಇದೆ, ಇನ್ನೊಂದು ನಾರ್ಮಲ್ ಈ ಕಡೆ ಆಕ್ಟ್ ಆಗ್ತಾ ಇದೆ. ಆಮೇಲೆ ರೈಟ್, ಫ್ರಿಕ್ಷನ್ ಇಲ್ಲ, ಸಿಂಪಲ್ ಕೇಸ್ ನ ತಗೊಂತಾ ಇದ್ದೇನೆ. ಸೊ ಈ ವರ್ಟಿಕಲ್ ಕೇಸ್ ನ ಕನ್ಸಿಡರ್ ಮಾಡಿದೆ, ಇದು ಟೀಟಾ ಆಗಿರುತ್ತೆ. ಇದನ್ನ ರೆಸಾಲ್ವ್ ಮಾಡಿದೆ, ಈ ಕಡೆ ಇರೋ ಕಾಂಪೋನೆಂಟ್ n cos theta and this component is n sin theta. n sin theta. Obviously ಈ ಕಾಂಪೋನೆಂಟ್ ಯಾವ್ದಾಗಿರುತ್ತೆ? ದಟ್ ಶುಡ್ ಬಿ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್. n sin theta is equals to mv² divided by r ಆಗಿರುತ್ತೆ. then ನಾರ್ಮಲ್ ಈ ಡೈರೆಕ್ಷನ್ ಇರುತ್ತೆ. ಸೊ ರೆಸಾಲ್ವ್ ಮಾಡಿದ್ರೆ n cos theta ಮತ್ತೆ n sin theta ಬರುತ್ತೆ. ಸೊ ಆಬ್ವಿಯಸ್ಲಿ ಇದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ನ ಪ್ರೊವೈಡ್ ಮಾಡೋರು ಯಾರು? n sin theta, that is equal to mv² by r. n cos theta is equal to mg. So these are the equations related to motion of the particle inside the smooth cone. ಇಷ್ಟನ್ನ ನೋಡಿದ್ವಿ. ಸೊ ಮುಂದಿನ ಟಾಪಿಕ್ ಗೆ ಹೋಗ್ಬೇಕಾಗಿತ್ತು, ಅಷ್ಟರ ಒಳಗಡೆ ದುರಂತ ಆಯ್ತು, ಕರೆಂಟ್ ಹೋಯ್ತು. ಹಾಗಾಗಿ ಫೈಲ್ ಅಲ್ಲಿಗೆ ಸ್ಟಾಪ್ ಆಗಿ ಕಂಪ್ಯೂಟರ್ ಢಮಾರ್ ಅಂತ ಆಫ್ ಆಯ್ತು. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಡೆತ್ ವೆಲ್ and rotor. So very interesting, rotor and death well. ಸೊ ನೀವು ಯಾವ್ದಾದ್ರು ಒಂದು ಸರ್ಕಸ್ ನಲ್ಲಿ ಅಥವಾ ಯಾವ್ದಾದ್ರು ಬೇರೆ ಎಕ್ಸಿಬಿಷನ್ ಪ್ಲೇಸಸ್ ನಲ್ಲಿ ನೋಡಿದ್ರೆ ಒಂದು ಗುಣಿ ತರ ಇರತ್ತೆ. ಆ ಗುಣಿ ಸುತ್ತಲೂ ಒಂದು ಗೋಡೆ ತರ ಒಂದು ವುಡನ್ ಏನಾದ್ರು ಅಥವಾ ಸ್ಟೀಲ್ ಕೇಜಸ್ ಏನಾದ್ರು ಮಾಡಿರ್ತಾರೆ. ಸೊ ಅದ್ರ ಮೇಲೆ ಮೋಟರ್ ಸೈಕಲ್ ನ ತಗೊಂಡು ತಿರುಗ್ತಿರ್ತಾರೆ. ಸೊ ವಾಟ್ ಐ ಆಮ್ ಟಾಕಿಂಗ್ ಇಸ್, ಈ ತರ ಏನಾದ್ರು ಒಂದು ಯು ಶೇಪ್ಡ್ ಅಲ್ಲ ಸ್ಪೆರಿಕಲ್ ಶೇಪ್ಡ್ ಯಾವ್ದೋ ಒಂದು ಇರತ್ತೆ. ಇಲ್ಲಿಂದ ಒಂದು ಮೋಟರ್ ಸೈಕಲ್ ಅಥವಾ ಕಾರ್ ನ ತಗೊಂಡು ಶುರು ಮಾಡ್ತಾರೆ ಅವರು. ಯೂಶಲಿ ಪೀಪಲ್ ವಿಲ್ ಸ್ಟಾರ್ಟ್ ರೈಡಿಂಗ್ ಹಿಯರ್. ತಿರುಗ್ತಾ ಏನಾಗ್ತಾರೆ ಅಂದ್ರೆ ದೇ ಸ್ಟಾರ್ಟೆಡ್ ಕಮಿಂಗ್ ಹಿಯರ್. ಕಾರ್ನ ಬರೆಯೋಣ, ಬೈಕ್ ಬರೆಯೋದು ತುಂಬಾ ಕಷ್ಟ ಆಗ್ತಿದೆ. ಸೊ ಲೆಟ್ ಅಸ್ ಅಸ್ಯೂಮ್. ಸೊ ಗಿರ ಅಂತ ತಿರುಗ್ಕೊಂಡು ಇಲ್ಲಿ ಬರ್ತಾರೆ. ಸರ್ ಬಿದ್ದೋಗಲ್ವಾ ಸರ್ ಅವರು? ಈಗ ಸದ್ಯಕ್ಕೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ನ ಒಬೆ ಮಾಡಿದ್ರೆ ಪಾರ್ಟಿಕಲ್ ಅಲ್ಲಿರ್ತಕ್ಕಂಥ ವೆಹಿಕಲ್ ಬೀಳಲ್ಲ. ಸೊ ಸಪೋಸ್ ಅದೇನಾದ್ರು ರೊಟೇಟ್ ಮಾಡೋ ಸ್ಪೀಡ್ ಏನಾದ್ರು ಕಮ್ಮಿ ಆಯ್ತು ಅನ್ಕೊಳ್ಳಿ, ಸಡನ್ ಆಗಿ ಬ್ರೇಕ್ ಹತ್ರ ಅನ್ಕೊಳ್ಳಿ, ಢಮಾರ್ ಅಂತ ಕೆಳಗೆ ಬೀಳಿದ್ರೆ ಹೋಗ್ಬಿಡ್ತಾರೆ. ಅದಕ್ಕೆ ಇದು ಡೆತ್ ವೆಲ್ ಅಂತ ಕರಿತೀವಿ. ಸೊ ವಿ ಕಾಲ್ ದಟ್ ಆಸ್ ಅ ಡೆತ್ ವೆಲ್. ಸೊ ಕಮಿಂಗ್ ಟು ದ ರೋಟಾರ್, ನೋಡಿ ಇಲ್ಲಿ ಡೆತ್ ವೆಲ್ ಅಲ್ಲಿ ಏನಾಗ್ತಿದೆ, ಒಂದು ವರ್ಟಿಕಲ್ ವಾಲ್ ಸುತ್ತಲೂ ಈ ಪಾರ್ಟಿಕಲ್ ಇದೇನಾಗ್ತಿದೆ, ಈ ವೆಹಿಕಲ್ ಮೂವ್ ಆಗ್ತದೆ. ಸರ್ ಎಷ್ಟು ಸ್ಪೀಡ್ ಮೂವ್ ಆಗ್ಬೋದಾ? ಕೆಲವೊಂದು ಮಿನಿಮಮ್ ಸ್ಪೀಡ್ ಬೇಕು, ಆವಾಗಲೇ ಇದು ಈ ತರ ರೊಟೇಟ್ ಆಗಕ್ ಸಾಧ್ಯ. ಸ್ಪೀಡ್ ಏನಾದ್ರು ಕಮ್ಮಿ ಆದ್ರೆ ದಬಕ್ ಅಂತ ಬಿದ್ದೋಗ್ತದೆ, ಡೆತ್ ಆಗುತ್ತೆ. ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಡೆತ್ ವೆಲ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ರೋಟಾರ್. ಸೊ ರೋಟಾರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಫಿನೋಮಿನನ್ ಎಲ್ಲ ಒಂದೇ, ಬಟ್ ಜಸ್ಟ್ ಸ್ಮಾಲ್ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂದ್ರೆ, ಸೊ ಈಗ ಪಾರ್ಟಿಕಲ್ ಯೂಶಲಿ ಹ್ಯೂಮನ್ ಬೀಯಿಂಗ್ಸ್ ನ ಅಪ್ಲೈ ಮಾಡ್ತಾರೆ. ಸೊ ನಾ ಹೇಳ್ತೀನಿ, ಒಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ
ನಾರ್ಮಲ್ ಆಗಿ ಇಲ್ಲಿ ಪಾರ್ಟಿಕಲ್ ನ ಬಿಟ್ರೆ ದಬಕ್ಕಂತ ಬಿದ್ದೋಗುತ್ತೆ. ಗೆಟಿಂಗ್? ಸೊ ಈ ಡ್ರಮ್ ನೇ ಪೂರ್ತಿ ಈ ಸಿಲಿಂಡರ್ ನೇ ರೊಟೇಟ್ ಮಾಡಿದ್ರೆ ಸೇಮ್ ಫಿನೋಮಿನಾ ಎಕ್ಸರ್ಟ್ ಆಗತ್ತೆ. ಗೆಟಿಂಗ್? ಸೊ ವಾಷಿಂಗ್ ಮಿಷಿನ್ ಅಲ್ಲಿ ಈ ತರ ತಿರುಗ್ತಿರುತ್ತಲ್ಲ, ಅಲ್ಲೆಲ್ಲಾದ್ರೂ ಒಂದು ಕಾಯಿನ್ ನ ಪ್ಲೇಸ್ ಮಾಡಿ ಆ ಸಿಲಿಂಡರ್ ಜೊತೆಗೆ ಮೇಲೆ ಹೋಗ್ತಿರತ್ತೆ. ಹುಷಾರಾಗಿ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿ. ಸೊ ಈ ಸಿಲಿಂಡರ್ ನ ರೊಟೇಟ್ ಮಾಡ್ತಾ ಇದ್ರೆ ಈ ಪಾರ್ಟಿಕಲ್ ಕೂಡ ಅದ್ರ ಜೊತೆಗೆ ರೊಟೇಟ್ ಆಗ್ತಾ ಇರತ್ತೆ. ಸೊ ಇಲ್ಲಿ ಬರೀ ಪಾರ್ಟಿಕಲ್ ರೊಟೇಟ್ ಆಗ್ತಾ ಇರತ್ತೆ, ಇಲ್ಲಿ ಇದೇನಂದ್ರೆ ಸಿಲಿಂಡರ್ ನ ರೊಟೇಟ್ ಮಾಡ್ತಾರೆ. ಸೊ ಇದನ್ನ ನಾವು ರೋಟಾರ್ ಅಂತ ಕರಿತೀವಿ, ರೋಟಾರ್, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಡೆತ್ ವೆಲ್. ಸೊ ಎರಡಕ್ಕೂ ಈಕ್ವೇಶನ್ ಸೇಮ್ ಆಗಿರತ್ತೆ. ಮ್ಯಾಥಮೆಟಿಕ್ಸ್ ಸೇಮ್ ಅಂಡ್ ಫಿಸಿಕ್ಸ್ ಆಲ್ಸೋ ಸೇಮ್. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಇದನ್ನ ನೀವು ನೋಡಿದಿರಿ ಸರ್ಕಸ್ ಅಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಎಕ್ಸಿಬಿಷನ್ ಕಡೆ ಈ ತರ ಹಾಕಿರ್ತಾರೆ. ಸೊ ಸಡನ್ ಆಗಿ ವೆಹಿಕಲ್ಸ್ ನ ತಗೊಂಡು ಈ ತರ ಗಿರ್ ಅಂತ ತಿರುಗ್ತಿರ್ತಾರೆ, ಸ್ಪೀಡ್ ಕಮ್ಮಿ ಆದ್ರೆ ಬಿದ್ದೋಗ್ತಾರೆ. ಇದನ್ನ ಫೇಕ್ ಗ್ರಾವಿಟಿಯಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಸ್ಪೇಸ್ಗೆ ಹೋದ್ರೆ ಗ್ರಾವಿಟೇಷನ್ ಇರಲ್ಲ, ಅಲ್ಲೇನಾದ್ರೂ ಫೇಕ್ ಗ್ರಾವಿಟಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಗ್ರಾವಿಟಿ ಹೇಗಪ್ಪ ಕ್ರಿಯೇಟ್ ಆಗೋದು? ಸೊ ಡ್ಯೂ ಟು ಅಟ್ರಾಕ್ಷನ್ ಆಫ್ ಮಾಸಸ್. ಫೇಕ್ ಗ್ರಾವಿಟಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಮಾಸ್ ನ ಪ್ಲೇಸ್ ಮಾಡಬೇಕು, ನಾಟ್ ಪಾಸಿಬಲ್. ಸೊ ಈಗ ಏನ್ ಮಾಡ್ಬೋದು, ಇದನ್ನ ರೊಟೇಟ್ ಮಾಡಿದ್ರೆ ಸೊ ಈಗ ಇದ್ರ ಮೇಲೆ ಒಂದು ಫೋರ್ಸ್ ನ ಅಪ್ಲೈ ಮಾಡುತ್ತೆ. ಸೊ ನಾವು ದೇರ್ ವಿಲ್ ಬಿ ಅ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್, ನಾರ್ಮಲ್ ಫೋರ್ಸ್. ನಾವು ದಟ್ ಕ್ಯಾನ್ ಪ್ರೊವೈಡ್ the required force to hang. ಇಲ್ಲಿಗೆ ಸಪೋರ್ಟ್ಗೆ ಅಷ್ಟು ಫೋರ್ಸ್ ನ ಇದು ಕೊಡುತ್ತೆ. ಆರ್ ಯು ಗೆಟಿಂಗ್? ಸೆಂಟ್ರಿಫ್ಯೂಗಲ್ ಫೋರ್ಸ್ ಬೇಕಾದ್ರೆ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡಬಹುದು, ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ನ ಯೂಸ್ ಮಾಡಿ ಬೇಕಾದ್ರೆ ಸಾಲ್ವ್ ಮಾಡಬಹುದು. ಸೊ ಈ ತರ ರೊಟೇಟ್ ಮಾಡ್ತಾ ಇದ್ರೆ ಇದಕ್ಕೆ ಏನಾಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಈ ಕಡೆಗೆ ಆಕ್ಟ್ ಆಗತ್ತಾ, ಸೆಂಟ್ರಿಫ್ಯೂಗಲ್ ಫೋರ್ಸ್. ದಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಲ್ಪ್ಸ್. ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ವಾಲ್ ಗೆ ಅಟ್ಯಾಚ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೇ ಇಸ್ ಕಾಲ್ಡ್ ಆಸ್ ರೋಟಾರ್. ಅಂಡ್ ಸೇಮ್ ಇದು ಅಷ್ಟೇ, ಸೇಮ್ ಫಿನೋಮಿನನ್ ಹ್ಯಾಪನ್ ಆಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ವೆಹಿಕಲ್ ರೊಟೇಟ್ ಆಗ್ತಿರತ್ತೆ, ಇಲ್ಲಿ ಆ ಮೆಷಿನ್ ವಾಲ್ಸ್ ರೊಟೇಟ್ ಆಗ್ತಿರತ್ತೆ. ಸೊ ಅಬೌಟ್ ಅನ್ ಆಕ್ಸಿಸ್ ಈ ತರ ರೊಟೇಟ್ ಆಗ್ತಿರತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಈಕ್ವೇಶನ್ ಫಾರ್ ದ ಮಿನಿಮಮ್ ಸ್ಪೀಡ್ ಎಷ್ಟಿರಬೇಕು ಇನ್ ಕೇಸ್ ಆಫ್ ನಾಟ್ ಫಾಲಿಂಗ್ ಡೌನ್. ಇವ್ನು ಸಡನ್ ಆಗಿ ಬೀಳ್ದಿರ ಇರ್ಬೇಕು ಅಂದ್ರೆ ಎಷ್ಟು ರೊಟೇಷನ್ ಇರಬೇಕು ನೋಡಿ. ಈಗ ಈ ಸ್ಪೀಡ್ ಏನಾದ್ರು ಇಲ್ಲಿ ಕನ್ಸಿಡರ್ ಮಾಡಿ ಅಥವಾ ಇಲ್ಲ, ಎರಡು ಸೇಮ್ ಕೇಸೇ ಬರುತ್ತೆ. ಇದು ನಾರ್ಮಲ್ ಫೋರ್ಸ್ ಆಗಿರತ್ತ, ದಿಸ್ ಇಸ್ ನಾರ್ಮಲ್ ಫೋರ್ಸ್. ಅಂಡ್ ಈಗ ರೊಟೇಷನ್ ಸ್ಪೀಡ್ ಏನಾದ್ರು ಕಮ್ಮಿ ಆದ್ರೆ ಪಾರ್ಟಿಕಲ್ ಈ ಕಡೆಗೆ ಬರಕ್ ಟ್ರೈ ಮಾಡತ್ತೆ. ಅದನ್ನ ಆಪೋಸ್ ಮಾಡೋರು ಫ್ರಿಕ್ಷನ್ ಯಾವ ಕಡೆಗೆ ಇರುತ್ತೆ, ಅಪ್ಪರ್ ಸೈಡ್ ಇರುತ್ತೆ. ನೌ ಮೈ ಕ್ವಶನ್ ಇಸ್, ಈಗ ಎಷ್ಟು ಸ್ಪೀಡ್ ಇದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇದನ್ನ ಡ್ರಾಪ್ ಆಗ್ದಿರಾ ಇರೋದಕ್ಕೆ ಮೇಂಟೈನ್ ಮಾಡುತ್ತೆ. ದಟ್ಸ್ ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಈಕ್ವೇಶನ್. ಸೊ ಇಲ್ಲಿ ನೋಡಿದ್ರೆ ಮೇಲ್ಗಡೆಗೆ ಒಂದು ಫೋರ್ಸ್ ಇದೆ, ಮೇಲ್ಗಡೆಗೆ ಯಾವ ಫೋರ್ಸ್ ಇದೆ, ಫ್ರಿಕ್ಷನ್ ಫೋರ್ಸ್ ಇದೆ, ಪಾರ್ಟಿಕಲ್ ಆಫ್ ಮಾಸ್ m ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಂಡ್ ಡೌನ್ ಸೈಡ್ ವಿಲ್ ಬಿ mg ಫೋರ್ಸ್, ರೈಟ್ ಸೈಡ್ ವಿಲ್ ಬಿ ದ ನಾರ್ಮಲ್ ಫೋರ್ಸ್, ಅಂಡ್ ದಿಸ್ ಸೈಡ್ ವಿಲ್ ಬಿ ದ f ಸೆಂಟ್ರಿಫ್ಯೂಗಲ್ ಫೋರ್ಸ್. ಈಗ ಈ ಪಾರ್ಟಿಕಲ್ ಡೌನ್ ಸೈಡ್ ಬರ್ದಿರ ಇರ್ಬೇಕಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಫೋರ್ಸ್ ಬ್ಯಾಲೆನ್ಸ್ ಮಾಡಬೇಕು. ಹಾಗಾದ್ರೆ ಫ್ರಿಕ್ಷನ್ ಶುಡ್ ಬಿ ಈಕ್ವಲ್ಸ್ ಟು mg. Friction should be equal to mg. And centripetal force, x axis ಅಲ್ಲಿ ಇರ್ತಕ್ಕಂಥ ಫೋರ್ಸ್ ನ mr omega square ಫೋರ್ಸ್ ನ ನಾರ್ಮಲ್ ಫೋರ್ಸ್ ಗೆ ಈಕ್ವೇಟ್ ಮಾಡ್ತೀನಿ, ಅಥವಾ mv square by r. ಈಕ್ವೇಶನ್ ಇದನ್ನ ಯೂಸ್ ಮಾಡೋಣ, mv square divided by r. Centripetal force equal to centrifugal force but in opposite direction. So ಈ ಕಡೆಗೆ centrifugal force ಇದೆ mv square by r, that is equals to normal force acting on the object. ಹೌದಾ? ಸೊ ಈಗ ಆ ನಾರ್ಮಲ್ ಫೋರ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫ್ರಿಕ್ಷನ್ ನ ಸಾಲ್ವ್ ಮಾಡ್ಕೋಬಹುದು. ಸೊ ಈ ನಾರ್ಮಲ್ ಫೋರ್ಸ್ ವಾಟ್ ಇಸ್ ನೋಡಿ, ಈಗ ಈ ವಿ ಕಮ್ಮಿ ಆದ್ರೆ ನಾರ್ಮಲ್ ಫೋರ್ಸ್ ಕಮ್ಮಿ ಆಗತ್ತೆ, ನಾರ್ಮಲ್ ಫೋರ್ಸ್ ಕಮ್ಮಿ ಆದ್ರೆ ಫ್ರಿಕ್ಷನ್ ಕಮ್ಮಿ ಆಗತ್ತೆ. ಆರ್ ಯು ಗೆಟಿಂಗ್? ಸೊ ಫ್ರಿಕ್ಷನ್ ಕಮ್ಮಿ ಆದಾಗ, ಮೇಲ್ಗಡೆ ಇರೋ ಫೋರ್ಸ್ ಕಮ್ಮಿ ಆದಾಗ ದಬಕ್ಕಂತ ಕೆಳಗಡೆ ಬೀರೋ ಚಾನ್ಸಸ್ ಇದೆ. ಸೊ ಈಗ ಈ ಫ್ರಿಕ್ಷನ್ ಫೋರ್ಸ್ ಮಿನಿಮಮ್ ಎಷ್ಟಿರಬೇಕು, mg ಇರಬೇಕು. ಫ್ರಿಕ್ಷನ್ ಫೋರ್ಸ್ ಮಿನಿಮಮ್ ಅಷ್ಟಿರ್ಬೇಕಾದ್ರೆ ಇದು ಯಾವುದೋ ಒಂದು ವ್ಯಾಲ್ಯೂ ಇರಬೇಕು. ಆ ಮಿನಿಮಮ್ ನಾರ್ಮಲ್ ವ್ಯಾಲ್ಯೂ ಇರ್ಬೇಕಂದ್ರೆ ವಿ ವ್ಯಾಲ್ಯೂ ಕೂಡ ಸರ್ಟನ್ ಮಿನಿಮಮ್ ಇರಲೇಬೇಕು. ಸೊ ಹಾಗಾದ್ರೆ ಎಲ್ಲ ರಿಕ್ವೈರ್ಡ್ ಕಂಡೀಷನ್ಸ್ ನ ಅಪ್ಲೈ ಮಾಡೋಣ. ಫಾರ್ ಆಬ್ಜೆಕ್ಟ್ ನಾಟ್ ಟು ಫಾಲ್ ಡೌನ್ mg should be equals to friction. Let us assume the maximum value of the friction. ಎಲ್ಲಿವರೆಗೂ ಸಪೋರ್ಟ್ ಮಾಡುತ್ತೆ ಫ್ರಿಕ್ಷನ್? ಅಪ್ ಟು ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಹಾಗಾಗಿ ನಾನು f ಲಿಮಿಟಿಂಗ್ ಅಂತ ತಗೋತೀನಿ, f ಲಿಮಿಟಿಂಗ್. ಅಂಡ್ mg is equals to mu s into n.
In other words, mg is equals to mu s, coefficient of static friction, into n. N is equals to mv square divided by r. So small m cancel agate. You are going to get v square is equals to rg divided by mu. V is equals to under square root of rg divided by mu is the minimum speed. Minimum speed. You have to maintain the minimum speed required for object not to fall down. So ಇಷ್ಟು ಸ್ಪೀಡ್ ಗಿಂತ ಕಮ್ಮಿ ಇದ್ರೆ ಸರ್ ಅಂತ ಡೌನ್ ಸೈಡ್ ಬರುತ್ತೆ, ಯಾಕಂದ್ರೆ ಫ್ರಿಕ್ಷನ್ ಕಮ್ಮಿ ಆಗುತ್ತೆ. ಯಾಕೆ ಫ್ರಿಕ್ಷನ್ ಕಮ್ಮಿ ಆಯ್ತು? ನಾರ್ಮಲ್ ವ್ಯಾಲ್ಯೂ ಕಮ್ಮಿ ಆಯ್ತು. ನೋಡಿ, ವಿ ವ್ಯಾಲ್ಯೂ ಕಮ್ಮಿ ಆದ್ರೆ ನಾರ್ಮಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನಾರ್ಮಲ್ ವ್ಯಾಲ್ಯೂ ಕಮ್ಮಿ ಆದ್ರೆ ಫ್ರಿಕ್ಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಡೌನ್ ಸೈಡ್ ಫೋರ್ಸ್ ಜಾಸ್ತಿ ಆಗುತ್ತೆ, ಸರ್ ಅಂತ ಡೌನ್ ಸೈಡ್ ಸರ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೇಕಾದ್ರೆ ನೀವು ಈ ಫಿನೋಮಿನಾ ನೀವು ISS ಅಲ್ಲಿ ನೋಡಬಹುದು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ ಅಲ್ಲಿ ಇದೇ ಟೆಕ್ನಿಕ್ ನ ಯೂಸ್ ಮಾಡಿ ಫೇಕ್ ಗ್ರಾವಿಟಿನ ಕ್ರಿಯೇಟ್ ಮಾಡ್ತಾರೆ. ISS ಅಲ್ಲಿ ಹೇಗಪ್ಪ ನಾರ್ಮಲ್ ನಾವು ರೂಮ್ ಮೇಲೆ ನಡೆದಂಗೆ ನಡೀತಿರ್ತಾರೆ, ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಫಿನೋಮಿನನ್, ರೋಟಾ ಫಿನೋಮಿನನ್. ಜಸ್ಟ್ ಗೂಗಲ್ ಮಾಡಿ ಅಥವಾ ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಸ್ ಸಿಗುತ್ತೆ. ಯು ಕ್ಯಾನ್ ಟ್ರೈ ವಾಚಿಂಗ್ ದೋಸ್ ಥಿಂಗ್ಸ್. ಸೊ done. So mu is the coefficient of static friction, r is the radius of circular motion, and g is the acceleration due to gravity. Done. Okay, so next is vehicle on road. Actually ಈ ವಿಡಿಯೋನಲ್ಲಿ ಪ್ಲಾನ್ ಮಾಡಿರಲಿಲ್ಲ, ಬಟ್ ವಿಡಿಯೋ ನಂಬರ್ 3 ಪಾರ್ಟ್ 2 ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಬಟ್ ವಿಡಿಯೋ ನಂಬರ್ 3 ಪಾರ್ಟ್ 2 ತುಂಬಾ ಚಿಕ್ಕದಾಗಿದ್ರಿಂದ ಇನ್ನೊಂದು ಟಾಪಿಕ್ ನ ಆಡ್ ಮಾಡ್ತೀನಿ. ವೆಹಿಕಲ್ ಆನ್ ಅ ರೋಡ್. ಹೆಡಿಂಗ್ ವೆಹಿಕಲ್ ಆನ್ ರೋಡ್. ಸ್ಟ್ರೈಟ್ ರೋಡ್ ಬೇಕಾದ್ರೆ ಫಸ್ಟ್ ಬರೆಯೋಣ, ಸ್ಟ್ರೈಟ್ ರೋಡ್. ಸೊ ಒಂದು ವೆಹಿಕಲ್ ತನ್ನ ಪಾಡಿಗೆ ನಾರ್ಮಲ್ ಆಗಿ ಮುಂದಕ್ಕೆ ಹೋಗ್ಬೇಕಾದ್ರೆ ಹೆಲ್ಪ್ ಮಾಡೋರು ಯಾರು? ಸರಿ, ಇಂಜಿನ್ ಎಕ್ಸ್ಲೇಟರ್ ಅಂತ ಹೇಳ್ಬೇಡಿ. ಸೊ ಆಕ್ಚುಲಿ ಏನಾಗುತ್ತೆ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ದ vehicle is moving forward by rotating their wheels. Suppose ರೋಡ್ ಮತ್ತೆ ಈ ಟೈರ್ ಗಳ ನಡುವೆ ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಈ ವೀಲ್ ಇಲ್ಲೇ ರೊಟೇಟ್ ಆಗ್ತಾ ಇತ್ತು, ಗಿರ್ರ ಅಂತ. ಆಮ್ ಐ ರೈಟ್? ಇದು ಅಷ್ಟೇ, ಅಲ್ಲೇ ರೊಟೇಟ್ ಆಗ್ತಾ ಇತ್ತು, ಕಾರ್ ಮುಂದಕ್ಕೆ ಹೋಗ್ತಿಲ್ಲ. ಡ್ಯೂ ಟು ಫ್ರಿಕ್ಷನ್ ಇರೋದ್ರಿಂದ there is a opposite force which is acting towards right side. ಇಲ್ಲೂ ಅಷ್ಟೇ, ವೀಲ್ ಮತ್ತೆ ರೋಡ್ ನಡುವೆ ಇಲ್ಲೊಂದು ಫೋರ್ಸ್ ಆಕ್ಟ್ ಆಗತ್ತೆ, ದಟ್ ಇಸ್ ಫ್ರಿಕ್ಷನ್. ಈಗ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಹಿಂದ್ಗಡೆಗೆ ಹೋಗಕ್ ಟ್ರೈ ಮಾಡುತ್ತೆ. ಯಾವಾಗ ವೀಲ್ ರೊಟೇಟ್ ಆಗತ್ತೋ ಹಿಂದ್ಗಡೆಗೆ ಹೋಗಕ್ ಟ್ರೈ ಮಾಡುತ್ತೆ, ಬಟ್ ಫ್ರಿಕ್ಷನ್ ಏನ್ ಮಾಡುತ್ತೆ? ಅದನ್ನ ಹೋಗಕ್ ಬಿಡಲ್ಲ. ಸೊ ಹಾಗಾಗಿ ಎಂಟೈರ್ ವೀಲ್ ಈ ತರ ರೋಲಿಂಗ್ ಆಗ್ತಾ ಮುಂದಕ್ಕೆ ಹೋಗುತ್ತೆ. ಡ್ಯೂ ಟು ಫ್ರಿಕ್ಷನ್ the vehicles move forward. ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಎಷ್ಟು ಎಕ್ಸ್ಲೇಟರ್ ಕೊಟ್ರು ಅಲ್ಲೇ ತಿರುಗ್ತಿತ್ತು, ಗಿರ. ಅರೆ ಯಾವ್ದಾದ್ರು ರೈನಿ ಸೀಸನ್ ಅಲ್ಲಿ ಲಾರಿಗಳು ಯಾವ್ದಾದ್ರು ಸಿಕ್ಕಾಕೊಂಡಿರತ್ತೆ ನೋಡಿ, ಯಾವ್ದಾದ್ರು ಕೊಚ್ಚೆ ಮಣ್ಣು ಜಾಸ್ತಿ ಮಣ್ಣಿದ್ದು ನೀರ್ ಬಿದ್ದು ಅಲ್ಲೆಲ್ಲ ಕೊಚ್ಚೆ ಆಗಿದ್ರೆ ಆ ವೀಲ್ಸ್ ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಫ್ರಿಕ್ಷನ್ ಕಮ್ಮಿ ಆಗೋಗಿದ್ರಿಂದ ಈ ಫೋರ್ಸ್ ಇಲ್ಲ ಅಂದಾಗ ಅಲ್ಲೇ ರೊಟೇಟ್ ಆಗ್ತಿರತ್ತೆ. ಸೊ ದಟ್ ಈಸ್ ದ ರೀಸನ್. ಸೊ ನೆಕ್ಸ್ಟ್ ಇಸ್ ಇದೇನಿದು ವೆಹಿಕಲ್ ಆನ್ ಎ ಸ್ಟ್ರೈಟ್ ರೋಡ್. ವೆಹಿಕಲ್ ಸ್ಟ್ರೈಟ್ ರೋಡ್ ಅಲ್ಲಿ ಇದ್ದಾಗ ಸಪೋಸ್ ವೆಹಿಕಲ್ ಏನಾದ್ರೂ ಸರ್ಕ್ಯುಲರ್ ಟ್ರ್ಯಾಕ್ ಅಲ್ಲಿ ಹೋಗ್ತಿತ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಅಥವಾ ಯಾವ್ದಾದ್ರು ಮೂವೀಸ್ ಅಲ್ಲೋ ಅಥವಾ F1 ರೇಸಿಂಗ್ ಅಲ್ಲೋ ನೋಡಿರ್ಬೋದು. ಟರ್ನಿಂಗ್ ತಗೊಳ್ಳುವಾಗ ವೆಹಿಕಲ್ಸ್ ನೋಡೋಣ ಏನೇನಾಗತ್ತೆ ನೋಡೋಣ. ಸಡನ್ ಸ್ಪೀಡ್ ಅಲ್ಲಿ ಹೋಗೋಣ, ರಾಯ್ ಅಂತ ಏನು ಸೇಫ್ ಆಗಿದೆ. ಇನ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ, ರಾಯ್ ಅಂತ ಏನೂ ಆಗಿಲ್ಲ. ಈಗ ಸಡನ್ ಆಗಿ ಜಾಸ್ತಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ರಾಯ್ ಅಂತ ಹೋಗಕ್ ಟ್ರೈ ಮಾಡಿದಾಗ ಈ ಪೂರ್ತಿ ಕಾರ್ ಏನಾಗತ್ತೆ ಈ ಕಡೆಗೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಡ್ರಿಫ್ಟ್ ಇದನ್ನೇ ನಾವು ಡ್ರಿಫ್ಟಿಂಗ್ ಅಂತ ಕರಿತೀವಿ. ಸೊ ಅದು ತುಂಬಾ ಫೇಮಸ್ ಸ್ಪೋರ್ಟ್. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಎಲ್ಲ ತುಂಬಾ ಫೇಮಸ್ ಸ್ಪೋರ್ಟ್ ಆಗಿದೆ, ಡ್ರಿಫ್ಟಿಂಗ್ ಆಫ್ ದ ವೆಹಿಕಲ್ಸ್. ಈಗ ಸದ್ಯಕ್ಕೆ ನಾವು ಸ್ಪೋರ್ಟ್ಸ್ಗೆಲ್ಲ ಹೋಗಲ್ಲ, ಫಿಸಿಕ್ಸ್ ನ ಹೋಗೋಣ. ಸೊ ನೋಡಿ, ಒಂದು ಸರ್ಟೆನ್ ಸ್ಪೀಡ್ ನ ಕ್ರಾಸ್ ಮಾಡಿದ್ಮೇಲೆ ಇದೇನಾಗುತ್ತೆ, ಡ್ರಿಫ್ಟ್ ಆಗಕ್ಕೆ ಟ್ರೈ ಮಾಡುತ್ತೆ. ಆಕ್ಚುಲಿ ವೆಹಿಕಲ್ ಈಗ ಹೋಗ್ಬೇಕಾಗಿತ್ತು, ಈ ತರ ಹೋಗ್ಬೇಕಾಯ್ತು. ಯಾವಾಗ ಎಕ್ಸೆಸ್ ಸ್ಪೀಡ್ ಆಗತ್ತೋ ಇದೇನಾಗತ್ತೆ, ಹೀಗೆ ಹೋಗೋ ಜೊತೆಗೆ ಸೊ ಇಟ್ ಸ್ಟಾರ್ಟ್ಸ್ ಡ್ರಿಫ್ಟಿಂಗ್ ಅವೇ ಫ್ರಮ್ ದ ಸರ್ಕ್ಯುಲರ್ ಟ್ರ್ಯಾಕ್. ಈ ತರ ಯಾಕೆ ಆಯ್ತು ಅಂದ್ರೆ
ಡ್ಯೂ ಟು ಮೋರ್ ಸ್ಪೀಡ್ ಜಾಸ್ತಿ ಆಗಿರೋದ್ರಿಂದ ನೋಡಿ, ಈ ಸರ್ಕ್ಯುಲರ್ ಟ್ರ್ಯಾಕ್ ಏನಾದ್ರೂ ರೇಡಿಯಸ್ ಆರುತ್ತೆ ಅಂತ ಅನ್ಕೊಳ್ಳೋಣ. ಈ ಒಂದು ಕರ್ವ್ ಇದೆ, ಆ ಕರ್ವ್ ನ ಪಾರ್ಟ್ ಆಫ್ ಎ ಸರ್ಕಲ್ ಅಂತ ಅನ್ಬೋದ. ಪಾರ್ಟ್ ಆಫ್ ಎ ಸರ್ಕ್ಯುಲರ್ ರೋಡ್, ಆ ಸರ್ಕ್ಯುಲರ್ ರೋಡ್ ಗೆ ಒಂದು ರೇಡಿಯಸ್ ಇರುತ್ತೆ, ಅದನ್ನ ನಾನು ಆರ್ ಅಂತ ಕರ್ಕೊಂತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ರೋಡ್. ಈಗ ಇದರ ಸ್ಪೀಡ್ ಏನಾದ್ರೂ ವಿ ಇದ್ರೆ ಸರ್ಕ್ಯುಲರ್ ಮೋಷನ್ ಈಗ ಆಗ್ತಿದೆ ಪಾರ್ಟಿಕಲ್ ನೋಡಿ, ಈ ತರ ಸರ್ಕ್ಯುಲರ್ ಮೋಷನ್ ಈ ತರ ಹೋಗ್ಬೇಕಾಗಿದ್ದು. ಈಗ ಇದ್ರ ಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟ್ ಆಗುತ್ತೆ. there is a centrifugal force acting on that one, that is given by mv square divided by r. ಹೌದಾ? ಈ v ವ್ಯಾಲ್ಯೂ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗ್ತಾ ಇದೆ. ಅರೆ ಆ ಕಡೆ ತಳ್ಳೋದು ಒಂದು ಫೋರ್ಸ್ ಇದೆ, ಅದೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ವಿ ವ್ಯಾಲ್ಯೂ ಒಂದು ಲಿಮಿಟ್ ನ ಕ್ರಾಸ್ ಮಾಡಿದ್ರೆ ಅದು ಡ್ರಿಫ್ಟ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಫ್ರಿಕ್ಷನ್. ದಿಸ್ ಈಸ್ ಅ ಫ್ರಿಕ್ಷನ್. ನೋಡಿ, ಈ ಕೇಸ್ ನಲ್ಲಿ ಬೇರೆ ಫ್ರಿಕ್ಷನ್, ಇದು ಬೇರೆ ಫ್ರಿಕ್ಷನ್. ಈ ಕೇಸ್ ನಲ್ಲಿ ಟೈರ್ ಮತ್ತೆ ಇದ್ರ ನಡುವೆ, ರೋಡ್ ನಡುವೆ ಈ ಮೋಷನ್ ನ ಅಪೋಸ್ ಮಾಡೋದು. ಆಕ್ಚುಲಿ ಈ ಪಾರ್ಟಿಕಲ್ ಹೀಗೆ ಹೋಗ್ಬೇಕಾಗಿತ್ತು. ಫ್ರಿಕ್ಷನ್ ಅಪೋಸಿಟ್ ಡೈರೆಕ್ಷನ್ ಎಕ್ಸರ್ಟ್ ಆಗ್ತಿದೆ, ಅದು ಇದೆ ಇದರಲ್ಲಿ, ಬಟ್ ಇಟ್ಸ್ ಅ ಡಿಫರೆಂಟ್ ವರ್ಷನ್, ಅದು ಡಿಫರೆಂಟ್ ಸ್ಟೋರಿ. ಈಗ ಪಾರ್ಟಿಕಲ್ ಈ ಮೋಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಈ ಕಾರು ಈ ಕಡೆ ಹೋಗೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಕಾರ್ ಏನಾದ್ರೂ ಈ ಕಡೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ರೆ ದಿಸ್ ಇಸ್ ಅ ಫ್ರಿಕ್ಷನ್. ಈಗ ಕಾರು ಯಾವ ಕಡೆಗೆ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದೆ, ದಿಸ್ ಇಸ್ ಡಿಫರೆಂಟ್ ಫ್ರಿಕ್ಷನ್. ಈಗ ಕಾರ್ ವಾಂಟ್ಸ್ ಟು ಎಸ್ಕೇಪ್ ಇನ್ ದಿಸ್ ಡೈರೆಕ್ಷನ್, ಈ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ತಿದೆ, ಬಟ್ ಅದನ್ನ ಅಪೋಸ್ ಮಾಡ್ತಿರೋದು ಫ್ರಿಕ್ಷನ್ ಫೋರ್ಸ್ ಬಿಟ್ವೀನ್ ರೋಡ್ ಅಂಡ್ ಟೈರ್ ಇನ್ ದಿಸ್ ಡೈರೆಕ್ಷನ್. ಈ ಕಡೆಗೆ ಒಂದು ಫ್ರಿಕ್ಷನ್ ಫೋರ್ಸ್ ಆಗ್ತಾ ಇದೆ, ಕಾರ್ ಈ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಈ ಕಾರ್ನ ಪೂರ್ತಿ ಆ ಕಡೆ ಡ್ರಿಫ್ಟ್ ಮಾಡಕ್ಕೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಟ್ರೈ ಮಾಡ್ತದೆ, ಅದನ್ನ ಅಪೋಸ್ ಮಾಡಿ ಫ್ರಿಕ್ಷನ್ ಮಾಡ್ತಾ ಇದೆ. ಸೊ ಈಗ ಸ್ಪೀಡ್ ವಿ ನ ಇನ್ಕ್ರೀಸ್ ಮಾಡಿದ್ರೆ ಈ ಕಡೆ ತಳ್ಳೋ ಫೋರ್ಸ್ ಜಾಸ್ತಿ ಆಗತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆದ್ರೆ ಫ್ರಿಕ್ಷನ್ ಕೂಡ ಜಾಸ್ತಿ ಆಗತ್ತೆ, ಬಟ್ ಇವನ್ಗೆ ಒಂದು ಲಿಮಿಟ್ ಇದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾದ್ರೂ ಕ್ರಾಸ್ ಮಾಡಿದ್ರೆ, ಯೂಶಲಿ ಇದನ್ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಇದು ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಒನ್ಸ್ ಇಫ್ ಇಟ್ ರೀಚಸ್ ಲಿಮಿಟಿಂಗ್ ವ್ಯಾಲ್ಯೂ ಇದೇನಾಗತ್ತೆ, ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗಕ್ಕಾಗಲ್ಲ. ಸೊ ಆ ಕಂಡೀಷನ್ ಅಲ್ಲಿ ವೆಹಿಕಲ್ ಡ್ರಿಫ್ಟ್ ಆಗತ್ತೆ. ಸೊ ದಟ್ ಈಸ್ ನಾಟ್ ಸೇಫ್ ಟರ್ನ್, ಅದು ಸೇಫ್ ಟರ್ನ್ ಆಗಿರಲ್ಲ. ಸೊ ಆ ಸೇಫ್ ಟರ್ನ್ ತಗೋಬೇಕಾದ್ರೆ ಕಂಡೀಷನ್ ಏನಿರುತ್ತೆ ಅಂತ ನಾನು ಇಲ್ಲಿ ಒಂದು ಈಕ್ವೇಶನ್ ಬರೀಲಿಕ್ಕೆ ಹೋಗ್ತಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಫಾರ್ ಸೇಫ್ ಟರ್ನ್ of vehicle the centrifugal force, centrifugal force should be equals to F limiting. What is the centrifugal force? mv square divided by r. Limiting value of the static friction is mu sn. ನೋಡಿ, ಕಾರು ಈ ತರ ಹೋಗ್ತಿದೆ, ಆಕ್ಚುಲಿ ರೋಡ್ ಈ ತರ ಇರುತ್ತೆ, ನಾನು ಈ ತರ ಬರ್ದಿದ್ದೀನಿ. ನಾರ್ಮಲ್ ಫೋರ್ಸ್ ಈ ಕಡೆಗೆ ಇರತ್ತಾ? ಅಪ್ಪ ಇದನ್ನೇ ನಾನು ಈ ಡೈರೆಕ್ಷನ್ ಅಲ್ಲಿ ನೋಡಿದಾಗ ಈ ಕಾರ್ನ ಈ ತರ ಬರಿಬೋದಾ? ದಿಸ್ ಇಸ್ ವಾಟ್ ಆಕ್ಚುಲಿ ಕಾರ್. ಡೌನ್ ಸೈಡ್ mg ಇರುತ್ತೆ, ಮೇಲೆ ಹೋದ್ರೆ ನಾರ್ಮಲ್ ಇರುತ್ತೆ. ಈಗ ಈ ಡಯಾಗ್ರಾಮ್ ನಲ್ಲಿ ನಾರ್ಮಲ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಗ್ರಾವಿಟೇಷನಲ್ ಫೋರ್ಸ್ ವೆಯ್ಟ್ ಏನಿದೆ ಡೌನ್ ಸೈಡ್ ಇದೆ, ದಟ್ ಈಸ್ mg ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್. Are you getting what I am saying? Normal force ಮೇಲೆಗಿದೆ. ಎಷ್ಟಿದೆ ನಾರ್ಮಲ್ ಫೋರ್ಸ್? mg ಇದೆ. Normal force is equals to mass into acceleration due to gravity. So ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, mass into v square divided by r, that is equals to mu s into mg. So m damar. V is equals to square root of mu s into r into g. Sir, ಏನಿದು? This is a speed for safe turn. ಸೊ ಇದಕ್ಕಿಂತ ಕಮ್ಮಿ ಆದ್ರೂ ಪರವಾಗಿಲ್ಲ, ಸೇಫ್ ಆಗಿ ಹೋಗತ್ತೆ. ಈ ಸ್ಪೀಡ್ಗಿಂತ ಕಮ್ಮಿ ಆದ್ರೆ ನಾರ್ಮಲ್ ಆಗಿ ಸೇಫ್ ಆಗಿ ಹೋಗತ್ತೆ. ಬಟ್ ಈ ಸ್ಪೀಡ್ ಏನಾದ್ರೂ ಈ ವ್ಯಾಲ್ಯೂಗಿಂತ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗತ್ತೆ, ಇವನೇನ್ ಮಾಡ್ತಾನೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತಾನೆ. ಸೊ you have to maintain speed, maximum speed ಇಷ್ಟೇ ಅಲೋ ಇಲ್ಲ. ಸೊ ಹಾಗಾದ್ರೆ ಸೇಫ್ ಟರ್ನ್ ಗೆ ಪಾಸಿಬಲ್ ವ್ಯಾಲ್ಯೂ ಏನು? ಇದು ಈಕ್ವಲ್ ಆಗಿದ್ರು ಆಗಿರ್ಬೋದು ಅಥವಾ ಲೆಸ್ ದ್ಯಾನ್ ಆದ್ರೂ ಆಗಿರ್ಬೋದು. ಸೊ ವಿ ಫಾರ್ ಸೇಫ್ ಟರ್ನ್ is equals to mu s into rg ಆಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈ ಸ್ಪೀಡ್ ಲಿಮಿಟ್ ನ ಹೇಗೆ ಇನ್ಕ್ರೀಸ್ ಮಾಡಬಹುದು? mu s ವ್ಯಾಲ್ಯೂ ಇನ್ಕ್ರೀಸ್ ಮಾಡಬಹುದು. ನೋಡಿ, ನೀರು ಬಿದ್ರೆ mu s ವ್ಯಾಲ್ಯೂ ಕಮ್ಮಿ ಆಗತ್ತೆ ರೋಡ್ ಮೇಲೆ. mu s ವ್ಯಾಲ್ಯೂ ಕಮ್ಮಿ ಆದಾಗ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವ್ದಾದ್ರು ಒಂದು ರೋಡ್ ಮೇಲೆ ಆಯಿಲ್ ನ ಸ್ಪಿಲ್ ಮಾಡಿ
ಸೊ ನನ್ಗೆ ನೆನಪಿದೆ, ವೆನ್ ಐ ವಾಸ್ ಸ್ಟಡಿಂಗ್ ಮೈಸೂರಿನಲ್ಲಿ ಯಾವುದೋ ಒಂದು ರೋಡ್ನಲ್ಲಿ ಆಯಿಲ್ ಟ್ಯಾಂಕರ್ ಲೀಕ್ ಆಗಿ, ಆಯಿಲ್ ಲೀಕ್ ಆಯ್ತು ಯಾವುದೋ ಟ್ಯಾಂಕರ್ ಇಂದ, ರೋಡ್ ಮೇಲೆ ಬಿತ್ತು ಹೋಯ್ತು. ಮತ್ತೆ ಅದಾದ ಒಂದು 1/4 ಗಂಟೆ ಗಮನಿಸ್ತಾ ಇದ್ದೀನಿ, ವೆಹಿಕಲ್ಸ್ ಎಲ್ಲ ಬಂದ್ ರಪ್ಪ 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 ಅಂತ ಬಿದ್ದೋಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಹಿಂದಿಂದೇನೆ. ನನ್ಗೆ ಗೊತ್ತಾಗಿಲ್ಲ ಏನಾಗಿದೆ. ಆಮೇಲೆ ಹೋಗಿ ನೋಡಿದಾಗ ಗೊತ್ತಾಯ್ತು, ಯಾವುದೋ ಒಂದು ಟ್ಯಾಂಕರ್ ಬಂದು ಆಯಿಲ್ ಸ್ಪಿಲ್ ಮಾಡ್ಕೊಂಡು, ಅಂದ್ರೆ ಆಕ್ಸಿಡೆಂಟ್ ಆಗಿ ಅದು ಆಯಿಲ್ ಚೆಲ್ಕೊಂಡು ಹೋಗಿತ್ತು. ಸೊ ಹಾಗಾಗಿ ಫ್ರಿಕ್ಷನ್ ವ್ಯಾಲ್ಯೂ ಕಮ್ಮಿ ಆಗಿತ್ತು. ಸೊ ಟರ್ನ್ ಮಾಡಕ್ ಹೋಗ್ತಾರೆ, ರಪ್ ಅಂತ ಬೀಳ್ತಾರೆ. ಸೊ μs ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಸ್ಪೀಡ್ ಲಿಮಿಟ್ ನ ಜಾಸ್ತಿ ಮಾಡ್ಬೋದು. ಯೂಶಲಿ ರೈನಿ ಸೀಸನ್ಸ್ ಅಲ್ಲಿ ಮ್ಯೂ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀರ್ ಬಿದ್ರೆ ವೆಹಿಕಲ್ ತಾರ್ ರೋಡ್ ಮೇಲೆ ಅದರ ಫ್ರಿಕ್ಷನ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ಮಿಕ್ಕಿದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತರ್ತೀನಿ ಇನ್ ಡೀಟೇಲ್ ಆಗಿ. ಇದನ್ನ ಬೇಕಾದ್ರೆ ಒಂದು 5 minutes ರಿವಿಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಅಂಟಿಲ್ ದೆನ್ ಬೈ ಬೈ. ತುಂಬಾ ಥ್ಯಾಂಕ್ಸ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್.